ನಿಗಮ ಟಿವಿಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಕೆ, ಸೊ ಈಗ ನಾನು ನಿಮಗೆ ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಸೊ ಪೀಠಿಕೆಗಳೆಲ್ಲ ಏನು ಬೇಡ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಈ ಕಳೆದ 4/7/2025 ವಿಧಾನಸೌಧದಲ್ಲಿ ರೂಮ್ ನಂಬರ್ 313 ಏನು ಮೀಟಿಂಗ್ ನಡೀತು, ಸಾರಿಗೆ ನೌಕರರ ಸಂಘಟನೆಗಳು, ಆಡಳಿತ ಮಂಡಳಿ ಮತ್ತು ಸರ್ಕಾರ ಅಂದರೆ ಚೀಫ್ ಮಿನಿಸ್ಟರ್ ಮಧ್ಯೆ ಒಂದು ಮೀಟಿಂಗ್ ನಡೀತು. ಸೊ ಇಲ್ಲಿ ಒಂದಷ್ಟು ಊಹಾಪೋಹಗಳು ಬರ್ತಾ ಇದೆ. ಒಳಗಡೆ ಏನು ನಡೀತು ಅನ್ನೋದು ಗೊತ್ತಿಲ್ಲ. ಅಂದರೆ 2 ಭಾಗದಲ್ಲಿ ಕರೀತಾರೆ. ಒಂದು ಭಾಗದ ಸಂಘಟನೆಯವರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. 1.5 ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ಮಾಡಿದ್ದಾರೆ. ಆ 1.5 ಗಂಟೆಯಲ್ಲಿ ಅಷ್ಟೊತ್ತು ಮಾಡುತ್ತೆ ಮೀಟಿಂಗಲ್ಲಿ ನೀವು ಸಂಘಟನೆಗಳು ಎಲ್ಲ ಸಂಘಟನೆ ಬಂದು ಹೊರಗಡೆ ಹೇಳಿದ ವಿಷಯ ಜಸ್ಟ್ ಕೆಲವು ನಿಮಿಷ 2-3 ನಿಮಿಷದಲ್ಲಿ ಮಾತ್ರ ಬೈಟ್ ಕೊಟ್ಟು ಮುಗಿಸಿದ್ದಾರೆ. ಬಟ್ ಒಳಗಡೆ ಇರೋಂಥದ್ದು ಏನೆಲ್ಲ ನಡೀತು, ಏನೇನಾಯಿತು, ಚೀಫ್ ಮಿನಿಸ್ಟರ್ ಏನಂದರು ಅವತ್ತು. ಈಗ ನಿಗಮ ಚಾನೆಲ್ ಎಲ್ಲ ವೀಕ್ಷಕರಿಗೆ ನನ್ನ ವಂದನೆಗಳು. ಇವತ್ತು ನೀವು ಪ್ರಶ್ನೆ ಕೇಳಿ 4/7/25 ಏನು ಮಾನ್ಯ ಮುಖ್ಯಮಂತ್ರಿಗಳು ಏನು ನಮ್ಮ ಜಂಟಿ ಕ್ರಿಯಾ ಸಮಿತಿ ಸಭೆ ಕರೆದಿದ್ರು ಅದರ ವಿವರಣೆ ಕೊಡಿ ಅಂತ ಕೇಳಿದಿರಿ. ಆ ಸಭೆ ಯಾತಕ್ಕೆ ಕರೆದು ಅನ್ನೋದಿಲ್ಲಿ ಮುಖ್ಯ. ಹೌದು, ಭಾಳ ಮುಖ್ಯ. ಅದು ಏನಕ್ಕೆ ಕರೆದ್ರು ಅಂದರೆ ಅದು ಏಪ್ರಿಲ್ 15 ಒಂದು ಸಭೆನ ಮುಖ್ಯಮಂತ್ರಿ ಮಾಡಿದ್ರು. ಆ ಸಭೆಯಲ್ಲಿ ಇದ್ದಂಥ ಬೇಡಿಕೆಗಳು ಪ್ರಮುಖವಾಗಿ 3 ಬೇಡಿಕೆಗಳಿದ್ದವು. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು 2 ಬೇಡಿಕೆ. ಅದು 1/20 ಜಾರಿಗೆ ಬಂದಂತಹ ವೇತನ ಒಪ್ಪಂದ ವೇತನ ಪರಿಷ್ಕರಣೆ ಇತ್ತು. ಅದರ 32 ತಿಂಗಳ ಬಾಕಿ ಒಂದು. ಎರಡನೇದು 1/24 ಮತ್ತೆ ಹೊಸ ವೇತನ ಪರಿಷ್ಕರಣೆ ಜಾರಿ ಬರಬೇಕಲ್ಲ, ಅದು 2. ಅವೆರಡು ಪ್ರಮುಖವಾದ ವಿಷಯಗಳಿತ್ತು. ಮೂರನೇದು BMTC ವಜಾದ ನೌಕರರು ತಗೊಳ್ಬೇಕು ಅಂತೇಳಿ ಅದನ್ನು ಬೇಡಿಕೆ ಇದ್ದದು. ಈ 2 ಬೇಡಿಕೆಗಳ ಬಗ್ಗೆ ಮೊನ್ನೆ ಏನು ಸಭೆ ನಡೀತು, ಮುಖ್ಯಮಂತ್ರಿಗಳು ನಡೀತು, ಅದು ಪ್ರಮುಖವಾಗಿ ಚರ್ಚೆ ಬಂತದ್ದು. ನಾನು ಒಂದು ಹೆಜ್ಜೆ ಹಿಂದಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಎದಕ್ಕೆಂದರೆ ಅದಕ್ಕೆ ಪ್ರಮುಖವಾದ ಅಂಶ ಅಂದರೆ ಏನು 15/4 ಏನು ಮುಖ್ಯಮಂತ್ರಿ ಸಭೆ ನಡೀತದೋ ಆ ಸಭೆನೂ ಇದೇ ಬೇಡಿಕೆ ಇಟ್ಟಿದ್ದು ನಾವು. 32 ತಿಂಗಳ ಅರಿಯರ್ಸ್ ಕೊಡಬೇಕಾಗುತ್ತೆ, 1/24 ಹೊಸ ವೇತನ ಬರಬೇಕಾಗುತ್ತೆ, ನಾವು 25% ವೇತನ ಹೆಚ್ಚಳವನ್ನು ನಾವು ಕೇಳಿದ್ದೀವಿ ಅಂತ ಪ್ರಮುಖವಾದ ಬೇಡಿಕೆನೇ ಅವತ್ತು ಮಾನ್ಯ ಮುಖ್ಯಮಂತ್ರಿ ಮುಂದೆ ಹೇಳ್ತದೆ. ಅವತ್ತು ಕೂಡ 1 ಗಂಟೆ ಸುದ್ದಿಗೋಷ್ಠಿ ಚರ್ಚೆ ನಡೀತದ್ದು. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಪ್ರಮುಖವಾಗಿ ಹೇಳಿದೇನೆಂದರೆ, ನಾನು ಇವತ್ತು ಇದು ಪ್ರಥಮ ಸಭೆ, ಇದು ನಾನು ನಿಮ್ಮನ್ನು ನಡೆಸ್ತಾ ಇರೋದು. ಇವತ್ತು ಎಲ್ಲ ಮಾಹಿತಿ ನೀವು ನನಗೆ ಕೊಟ್ಟಿದ್ದೀರಿ. ನಾನು ಕಾರ್ಮಿಕ ಪರವಾಗಿ ಇದ್ದೇನೆ, ಕಾರ್ಮಿಕರಿಗೆ ಪರವಾದಂಥ ನಿರ್ಧಾರವನ್ನು ನಾನು ತೆಗೆದುಕೊಳ್ತೇನೆ. ನಾನು ಸದ್ಯಕ್ಕೆ ಇವತ್ತು ಇದೇ ಪ್ರಥಮ ಸಭೆ ಆಗಿರೋದ್ರಿಂದ ನಾನು ಮತ್ತು ನಮ್ಮ ಚಾನ್ಸಲರ್ ಮಿನಿಸ್ಟರು, ಚೇರ್ಮನ್ನು ಮತ್ತು ಅಧಿಕಾರಿಗಳು, ಸರ್ಕಾರ ಅಧಿಕಾರಿಗಳು ಅವ್ರ ಜೊತೆ ಎಲ್ಲ ಇನ್ನೂ ಮತ್ತೊಂದು ಮಾತುಕತೆ ಮಾಡಿ ಸದ್ಯದಲ್ಲೇ ಇನ್ನೊಂದು ಭೇಟಿನ ಕರೆದು ನಾನು ಅವತ್ತದನ್ನು ನಿಮ್ಮ ಬೇಡಿಕೆಗಳ ಬಗ್ಗೆ ನಾನು ಒಂದು ನಿರ್ದಿಷ್ಟವಾದ ಘೋಷಣೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ಅಂದರೆ ಅದು ಅರ್ಥ ಏನಿದೆ ಅಲ್ಲಿಗೆ, ನಾವು 2 ಪ್ರಮುಖವಾದ ಬೇಡಿಕೆಗಳನ್ನು ಇಟ್ಟಿದ್ವಿ. 38 ತಿಂಗಳ ಅರಿಯರ್ಸು ಮತ್ತು 1/24 ಹೊಸ ವೇತನ ಪರಿಷ್ಕರಣೆ ಏನಾಗಬೇಕಾಗಿತ್ತು. ಅವು 2 ಬೇಡಿಕೆಗಳನ್ನು ಸರ್ಕಾರ ಒಂದು ತಾತ್ವಿಕವಾಗಿ ಒಪ್ಪಿರ್ತದೆ. ಇನ್ ಪ್ರಿನ್ಸಿಪಲ್ ಅಗ್ರೀಡ್. ಓಕೆ ಸರ್, ನನಗೆ ಒಂದು ಡೌಟ್ ಹೊಡಿತಾ ಇದೆ. ಡೌಟ್ ಅಂದರೆ ಒಂದು ಬೇರೆ ಥರ ಅನಿಸ್ತಾ ಇದೆ. ವೇತನ ಒಪ್ಪಂದ, ವೇತನ ಪರಿಷ್ಕರಣೆ, ಸೊ ಸ್ವಲ್ಪ 2 ಬೇರೆ ಬೇರೆ ಥರ ಅರ್ಥ ಕೊಟ್ಟರು. ಸೊ ಒಂದೇ ದೋಣಿಯಲ್ಲಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಇದು ಒಂದೇ ದೋಣಿ ಹೋಗ್ತಾ ಇದೆ. ಅದಕ್ಕೆ ಅಂದ್ರೆ ಇವಾಗ ನಮ್ಮ ಇತಿಹಾಸ ಹೇಳಬೇಕಾಗತ್ತೆ. ಹಾಗೆ ಸರ್ಕಾರಕ್ಕೂ ಗೊತ್ತುಪಡಿಸಬೇಕಾಗುತ್ತೆ, ಕಾರ್ಮಿಕರು ಗೊತ್ತುಪಡಿಸಬೇಕಾಗುತ್ತೆ, ಈ ಬಂದ ಹೊಸ ನಮ್ಮ ಅಧಿಕಾರಿಗಳು ಅಥವಾ ವ್ಯಾಪ್ತಿ ಉದ್ದೇಶಿದಾರಲ್ಲ ಅವ್ರಿಗೂ ಅದನ್ನು ಗೊತ್ತುಪಡಿಸಬೇಕಾಗತ್ತೆ. ಏಕೆಂದರೆ ನಮ್ದೊಂದು KSRTC ಒಂದು ನಮ್ದು ಇಂಡಿಪೆಂಡೆಂಟ್ ಕಾರ್ಪೊರೇಷನ್. ಇದು RTC ಆಕ್ಟಲ್ಲಿ ರಚನೆ ಆದಂಥ ಕಾರ್ಪೊರೇಷನ್. ಹೌದು, ಅಟಾನಮಸ್ ಬಾಡಿ. ಹೌದು, ಇದಕ್ಕೆ ಆದಂಥ ಇದನ್ನು ಇಂಡಸ್ಟ್ರಿ ಅಂತ ಕರೀತಾರೆ. ಹೌದು, ಇಂಡಸ್ಟ್ರಿಗೆ ಅನ್ವಯಿಸುವಂತಹ ಹಲವಾರು ಕಾಯ್ದೆಗಳು ಇದಕ್ಕೆ ಅನ್ವಯ ಆಗುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ 1947. ಓಕೆ, ನಮ್ಮ ಕಾರ್ಪೊರೇಷನ್ 1/8/1961 ರಚನೆ ಆಗಿದ್ರು ಕೂಡ ನಮ್ಮ ಕೈಗಾರಿಕಾ ಒಪ್ಪಂದಗಳು 1958 ಆಗ್ತಾ ಇದೆ. ಅಂದ್ರೆ ID ಆಕ್ಟ್ ಅಲ್ಲಿ ಆಗ್ತಾ ಇದೆ. ಓಕೆ, ID ಆಕ್ಟ್ ಅಲ್ಲಿ 59 ಆಗ್ತಿದೆ ಅಂತ ಹೇಳ್ತೀರಾ? ಆಗ್ತಿದೆ. ಸೊ 59 ಏನು ಸಂಪ್ರದಾಯ ನಡೀತಾ ಇತ್ತು, ಒಂದು ನನಗೆ ಇಲ್ಲಿ ಸ್ವಲ್ಪ ಡೌಟ್ ಹೊಡಿತಾ ಇದೆ. ಅಷ್ಟು ವರ್ಷಗಳ ಸಂಪ್ರದಾಯ ಏನಿತ್ತು, ಮತ್ತೆ ಈ 17/3/2023 ಸರ್ಕಾರ ಒಂದು ಆದೇಶ ಮಾಡುತ್ತೆ, ಈ ವೇತನ ಒಪ್ಪಂದದ ಬಗ್ಗೆ ಒಂದು ಆದೇಶ ಮಾಡುತ್ತೆ. ಅದಕ್ಕೂ ಏನು ವ್ಯತ್ಯಾಸ ಹೇಳ್ತೀನಿ ನೋಡಿ. ನಮ್ದು 58 ಆದಂತ ಒಪ್ಪಂದ ಏನಂತಂದ್ರೆ ಅವಾಗ 3 ವರ್ಷಗಳು ಮಾಡ್ತಾ ಇದ್ವಿ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಅಲ್ಲಿ ರೆಡ್ ವಿತ್ ಸೆಕ್ಷನ್ 2P, ರೆಡ್ ವಿತ್ 18(1) ಒಪ್ಪಂದ ಆಗ್ತಾ ಇತ್ತು. ಅವಾಗ ಒಪ್ಪಂದ ಏನಾಗ್ತಿತ್ತು, ನಮ್ಮ ಕಾರ್ಮಿಕ 2 ಮಾನ್ಯತೆ ಪಡೆದ ಮಾಮೂಲಿ ಇತ್ತದು, ಮಾಮೂಲಿ ಜೊತೆ ಚರ್ಚೆ ಮಾಡಿ ಒಪ್ಪಂದಕ್ಕೆ ಬಂದು ಸರ್ಕಾರದ ಅನುಮೋದನೆ ಪಡೆದು ಅವತ್ತು ಜಾರಿ ಬರ್ತಾ ಇತ್ತು. ಅದು 3 ವರ್ಷಕ್ಕೊಮ್ಮೆ ಕಡ್ಡಾಯವಾಗ್ತಾ ಇತ್ತು. ಏನು ಹೇಳಿ, ಪ್ರತಿ ಅಗ್ರಿಮೆಂಟ್ ಅಲ್ಲಿ ಒಪ್ಪಂದದಲ್ಲಿ ಇದು ಇಂಥ ದಿನಾಂಕದಿಂದ 3 ವರ್ಷಗಳಿಗೆ ಜಾರಿ ತಕ್ಕದ್ದು ಅಂತ ಬರ್ತಾ ಇತ್ತು. 3 ವರ್ಷಕ್ಕೊಮ್ಮೆ ಅಂತ ಹೇಳಿ. 1980ರಲ್ಲಿ ಅವಾಗ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ. ಅವಾಗ ಏನ್ ಮಾಡಿದ್ರು ಸರ್ಕಾರದವ್ರು, ಅವಾಗ ಮ್ಯಾನೇಜ್ಮೆಂಟ್ ಸರ್ಕಾರ ಒಂದು ಇದನ್ನ ನಮಗೆ ಕೇಳ್ಕೊಂಡದನ್ನ 1 ವರ್ಷಕ್ಕೆ ಜಾಸ್ತಿ ಮಾಡಿ ಅಂತೇಳಿ. ಅವಾಗ 1980ರಿಂದ ಈಚೆಗೆ ಅದು 4 ವರ್ಷಕ್ಕೊಮ್ಮೆ ಆಗ್ತಾನೆ ಇದೆ. ನಿರ್ದಿಷ್ಟ ದಿನಾಂಕದಿಂದ 1/1/80
2003ರಿಂದ 4 ವರ್ಷಕ್ಕಿಂತ ಆರಂಭವಾದಂಥ ಕೈಗಾರಿಕಾ ಒಪ್ಪಂದಗಳು ಅಲ್ಲಿಂದ 2016ವರೆಗೆ ಅಲ್ಲಿವರೆಗೂ ಕೂಡ 4 ವರ್ಷಕ್ಕೊಮ್ಮೆ ಆಗ್ತಾನೆ ಇದೆ. ಯಾವ 88, 80, 84, 88, 97 ಹಂಗೆ 96, 2000 ಹಂಗೇನೆ 2016ವರೆಗೂ ಇದೆ. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಸರ್ಕಾರ ಆಗಿದ್ದಾಗ ಒಂದು ಸೆಪ್ಟೆಂಬರ್ 16ರಲ್ಲಿ ನಮಗೂ ಅವ್ರ ಜೊತೆ ಒಪ್ಪಂದ ಆಯ್ತು. ಮುಷ್ಕರದ ನಂತರ ಒಂದು ಒಪ್ಪಂದಕ್ಕೆ ಬಂದ್ವಿ. ಯಾರ ಹತ್ರ ಇದೇ ಮೊನ್ನೆ ಮುಖ್ಯಮಂತ್ರಿ ಮುಂದೆ ಮನೆಯಲ್ಲಿ ಮಾತುಕತೆ ನಡೆದು 100% ಒಂದು ಒಪ್ಪಂದಕ್ಕೆ ಬಂದ್ವಿ. ಆಗಲೂ ಕೂಡ ಅವರು ಈ ಒಂದು ವೇತನ ಪರಿಷ್ಕರಣೆ ಅಥವಾ ಒಪ್ಪಂದ ಜಾರಿಗೆ ಅದು 16ರಿಂದ 4 ವರ್ಷಗಳ ತನಕ ಇರತಕ್ಕದ್ದು ಅಂತ ಕ್ಲಿಯರ್ ಕಟ್ ಆಗಿ ಗೌರ್ಮೆಂಟ್ ಆರ್ಡರ್ಸ್ ಇದೆ. ಅದು 1958ರಿಂದ ಹಾಗೆ ಬಂದಿರೋದು. ಏನು ಹೇಳಿ, ನಿರ್ದಿಷ್ಟ ದಿನಾಂಕದ ಅವಧಿಗೆ ಈ ಒಂದು ಒಪ್ಪಂದಗಳು ಇರುತ್ತೆ ಅನ್ನೋ ನಿರ್ದಿಷ್ಟ ಅವಧಿ. ಅಂದ್ರೆ 4 ವರ್ಷಕ್ಕೊಮ್ಮೆ ಅಂತ 1980ರಿಂದ ಯಾವುದೇ ಡೇಟ್ ಇದ್ರೂ ಕೂಡ ಈಗ ಸೆಪ್ಟೆಂಬರ್ 16 ಆಯ್ತು, ಅವಾಗೇ ಮಾಡೋದು ಇದು ಒಂದು 16 ಜಾರಿಗೆ ಬರ್ತದೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಒಪ್ಪಂದಗಳು ಆಗೋದಕ್ಕೆ ಅವತ್ತೇನು 11/16 ಯಾವತ್ತೂ ಆಗ್ತಿರ್ಲಿಲ್ಲ, ಯಾವತ್ತೂ ಆಗಿಲ್ಲ, ಆಗ ಸಾಧ್ಯನೇ ಇಲ್ಲ ಬಿಡಿ. ಡಿಮ್ಯಾಂಡ್ ಕೊಟ್ಟು ಚರ್ಚೆಗಳಾಗುತ್ತೆ. ರೆಟ್ರಾಸ್ಪೆಕ್ಟಿವ್ ಇಂದ ಯಾವ್ದು ನಿರ್ದಿಷ್ಟ ದಿನಾಂಕ ಇದೆಯಲ್ಲ, ಯಾವತ್ತು 80 ಶುರು ಮಾಡಿ 4 ವರ್ಷ ಅಂತೇಳಿ 4 ವರ್ಷಕ್ಕೊಮ್ಮೆನೇ ಜನವರಿ 1ಕ್ಕೆ ಯಾವುದು ಕೂಡ ಅದು ಒಪ್ಪಂದಕ್ಕೆ ಜಾರಿ ಬರ್ತದೆ. ಓಕೆ ಸರ್, ಈಗ ನೀವು ಹೇಳೋದು ಒಂದು ಮಾತು ಒಪ್ಕೋತೀರಿ. ಈಗ 3 ವರ್ಷದನ್ನ ಅಗ್ರಿಮೆಂಟ್ ಪದ್ಧತಿಯನ್ನು 4 ವರ್ಷಕ್ಕೊಮ್ಮೆ ಮ್ಯಾನೇಜ್ಮೆಂಟ್ ರಿಕ್ವೆಸ್ಟ್ ಮಾಡ್ಕೊಂತು ಅಂತೇಳಿ ಸಂಘಟನೆಯವರು ಒಪ್ಕೊಂಡಿದ್ವಿ. ಒಪ್ಕೊಂಡ್ಮೇಲೆ ಮತ್ತೆ ಯಾಕೆ ಪರಿಸ್ಥಿತಿ ಸರಿ ಹೋದ ಮೇಲೆ ನೀವು ಅದನ್ನ ಮತ್ತೆ 3 ವರ್ಷಕ್ಕೆ ಯಾಕೆ ಮಾಡಲಿಲ್ಲ? 3 ವರ್ಷಕ್ಕೆ ಮಾಡಿದ್ರೆ ಮತ್ತೆ ಇದೇ ಪರಿಸ್ಥಿತಿನೇ, ಆರ್ಥಿಕ ಪರಿಸ್ಥಿತಿನೇ. ಯಾವತ್ತು ಏನಾಗಿದೆ, ಸರ್ಕಾರದ ಪಾಲಿಸಿಗಳಿದೆಯಲ್ಲ, ಸರ್ಕಾರದ ಪಾಲಿಸಿಗಳು ಯಾವತ್ತೂ ಸರಿಯಾಗಿರ್ಲಿಲ್ಲ. ಏನಾಗ್ತದೆ, ಅವ್ರು ಯಾವಾಗ ನಮ್ಗೆ ಈಗ ಫೇರ್ ರಿವಿಷನ್ ಮಾಡಬೇಕು, ಫೇರ್ ರಿವಿಷನ್ ಅವರು ಕಾಲಕ್ಕೆ ಮಾಡ್ತಾ ಇರ್ಲಿಲ್ಲ. ಸಾಕಷ್ಟು ಮಧ್ಯೆ ಸಾಕಷ್ಟು ಈಗ ಪ್ರೈವೇಟ್ ಸೆಕ್ಟರ್ ಮೇಲೆ ಯಾವುದೇ ಒಂದು ನಿಯಂತ್ರಣ ಇರಲಿಲ್ಲ, ಪೈಪೋಟಿ ಇರಲಿಲ್ಲ. ಅನಗತ್ಯವಾಗಿ ನಮ್ಮ ರಾಷ್ಟ್ರೀಕೃತ ಮಾರ್ಗಗಳಲ್ಲಿ ಪ್ರೈವೇಟ್ ಬಸ್ಗಳನ್ನೆಲ್ಲ ಓಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಸರ್ಕಾರ. ಆತ ಏನಾಗ್ತಂದ್ರೆ ನಮ್ಗೆ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗ್ಲಿಕ್ಕೆ ಅವಕಾಶವೇ ಆಗ್ಲಿಲ್ಲ. ಹೆಚ್ಚಳಿಗೆ ಆಗೋದಕ್ಕೆ ಸರ್ಕಾರದ ಪಾಲಿಸಿಗಳೇ ಸರಿ ಇರಲಿಲ್ಲ. ನೋಡಿ, ನಮ್ಮ ವೇತನ ಪರಿಷ್ಕರಣೆ ಮಾಡೋದಕ್ಕೆ ಮುಂಚೆ ಏನೇಳಿದ್ರು, ಇದೇ ನಾವು ಅಕ್ಟೋಬರ್ 9ನೇ ತಾರೀಕು ಆದಂತ ಸಭೆಯಲ್ಲಿ ಇದೇ ಹಿಂದೆ ಇದ್ದಂತ ಅನುಭವ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ರು ಮೀಟಿಂಗ್ ನಲ್ಲಿ, ನಾವು ಫೇರ್ ರಿವಿಷನ್ ಮಾಡಿದವರೇ ವೇರ್ ರಿವಿಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅಂದ್ರೆ ಬಸ್ ಫೇರ್ ಜಾಸ್ತಿ ಮಾಡಿದ್ರೆ ನಾವು ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿದ್ರು. ಅದನ್ನ ಅವತ್ತು ಡಿಮಾಂಡ್ ಅವತ್ತು 2020ರಿಂದನೇ ನಮ್ಮ ವೇತನ ಒಪ್ಪಂದಗಳು ಜಾರಿಗೆ ಬರಬೇಕು ಅಂತ ಡಿಮಾಂಡ್ ಅನ್ನು ಅವತ್ತೇ ಇಟ್ಟಿದ್ದೀವಿ ನಾವು. 31/12/19 ನಾವು ಬೇಡಿಕೆ ಕೊಟ್ಟಿದ್ದೀವಿ. 11/20 ನಾವು ಜಾರಿಗೆ ಬರಬೇಕು ಅಂತೇಳಿ. ನಮ್ದು ಪ್ರಥಮ ಬೇಡಿಕೆನೇ 1/1/19 ಏನು ನಾವು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ವಿ, ಅದು ಪ್ರಥಮವಾದ ಬೇಡಿಕೆ ಯಾವ್ದು ಗೊತ್ತಾ? ನಮ್ದು 38 ತಿಂಗಳ ಅರಿಯರ್ಸ್ ಅನ್ನ ಕೊಡಬೇಕು ಅನ್ನೋದು ನಾವು ಪ್ರಪ್ರಥಮ ಬೇಡಿಕೆ. ರಿಟೈರ್ಡ್ ಎಂಪ್ಲಾಯೀಸ್ಗಳಿಗೆ ಅವ್ರ ವೇತನ ಪರಿಷ್ಕರಣೆ ಅವ್ರು ಜಾರಿ ಮಾಡಬೇಕು ಅನ್ನೋದು 2ನೇ ಬೇಡಿಕೆ. 3ನೇ ಬೇಡಿಕೆ ಇದ್ದಿದ್ರೆ 1/1/24 ಅಂತೇಳಿ. ಅಂದ್ರೆ ನಾವು 38 ತಿಂಗಳ ಬೇಡಿಕೆನ ಯಾವ್ದು ಕೈ ಬಿಟ್ಕೊಟ್ಟೇ ಇಲ್ಲ. ಪ್ರಪ್ರಥಮ ಬೇಡಿಕೆ ಅಂದ್ರೆ ಅದು 1/1/24 ಜಾರಿ ಬಂದ್ಬಿಟ್ಟು ಕೂಡ ನಮ್ದು ಒಪ್ಪಂದ ಬರ್ಬೇಕಾಗಿದ್ದು 1/1/20ರಿಂದನೇ ಜಾರಿಗೆ ಬಂದಿರೋದ್ರಿಂದ 1/1/24 ಜಾರಿ ಕೊಟ್ಬಿಟ್ಟಿದ್ರು. 17 ತಿಂಗಳ ಅರಿಯರ್ಸ್ಗೋಸ್ಕರ ಅದು 1/1/20ರಿಂದನೇ ಜಾರಿಗೆ ಬಂದಿದೆ. ಆದ್ರಿಂದ ನಾವು ಎಂಟೈಟಲ್ಡ್ ಫಾರ್ 38 ಮಂತ್ಸ್ ಅರಿಯರ್ಸ್ಗೆ ಎಂಟೈಟಲ್ ಆಗಿದ್ದೀವಿ. ಸರ್ಕಾರವನ್ನು ಕೂಡ ಏನು 17/3/23 ಅಂತ ಮುಖ್ಯಮಂತ್ರಿಗಳು ಏನೊಂದು ಹೊಸ ಇದನ್ನ ಸರ್ಕಾರ ಇವತ್ತು ಮುಂದೆ ಇಟ್ಟಿದ್ದಾರೆ. ನಿಜಕ್ಕೂ ನಮ್ಗೆ ಆಶ್ಚರ್ಯ ಆಯ್ತು. ಆ ವಿಷಯಕ್ಕೆ ಬರ್ತೀನಿ. ಸೊ ಈಗ ನೀವು ಹೇಳಿದ್ರಿ 38 ತಿಂಗಳ ಅರಿಯರ್ಸ್ನ 1/20 ಕೊಡಬೇಕಿತ್ತು ಅಂತ. ಈ ಹಿಂದೆ ಅಷ್ಟು ವರ್ಷಗಳಿಂದ ಆದಂತ ಅಗ್ರಿಮೆಂಟ್ ವೇತನ ಒಪ್ಪಂದದಲ್ಲಿ ಅರಿಯರ್ಸ್ನ ಯಾವಾಗಲಾದ್ರೂ ನಿಲ್ಸಿರೋದಿದೆಯಾ? ಅಂದ್ರೆ ಕೊಡೋಕ್ಕಾಗಲ್ಲ ಅಂತ ಹೇಳೋದಿಲ್ಲ. ಖಂಡಿತವಾಗಿ ಆ ಮಾತು ಬಂದೇ ಇಲ್ಲ. ಮತ್ತೆ ಯಾಕೆ ಇದು ಬರೀ ಅರಿಯರ್ಸ್ಗೋಸ್ಕರ 38 ಅರಿಯರ್ಸ್ಗೋಸ್ಕರ 1 ಗಂಟೆ ಮೀಟಿಂಗ್ ಮಾಡ್ತೀರಾ? ಅದು ಹೊಸದೇ ಅಂದ್ರೆ ಯಾವತ್ತು ಕೂಡ ಇವತ್ತು ಏನು ಹೊಸ ಆದೇಶ ಹೊರಡಿಸಿದ್ದಾರೆ 2023ರಲ್ಲಿ, ಆ ಥರದ ಆದೇಶ 58ರಿಂದ 2016 ಅಂತ ಆದೇಶ ಯಾವುದು ಸರ್ಕಾರ ಕೊಟ್ಟೇ ಇಲ್ಲ. ಅರಿಯರ್ಸ್ಗಳನ್ನ ಯಾವ್ದು ನಾನು ಕೊಡ್ತೀನಿ ಅಂತೇಳಿ ಸರ್ಕಾರ ಆ ಜವಾಬ್ದಾರಿನ ಯಾವತ್ತೂ ಒತ್ಕೊಂಡೇ ಇಲ್ಲ. ಆ ಅರಿಯರ್ಸ್ಗಳ ಜವಾಬ್ದಾರಿ ಏನಿದು ಕೂಡ ಅದು ಸಾರಿಗೆ ಸಂಸ್ಥೆ ಬಿಟ್ಟಿದ್ದು. ಅವರ ಅನುಕೂಲ ತಕ್ಕನಾಗೆ ಕೆಲಸ ಎಲ್ಲ ಒಂದೇ ಕಂತಲು ಕೊಟ್ಬಿಟ್ಟಿದ್ದಾರೆ. ಕೆಲಸ ಎಲ್ಲ ಆರ್ಥಿಕ ನಮ್ಮದು ಮಾತಾಡ್ಕೊಂಡಿಲ್ಲ, 2-3
2-3 ಕಂತಲ್ಲಿ ಕೊಡ್ತೀನಿ ಅಂತೇಳಿ 2-3 ಕಂತಲ್ಲೂ ಕೊಟ್ಟಿದ್ದಾರೆ, 3 ತಿಂಗಳು 4 ತಿಂಗಳು. ಬಟ್ ಯಾವತ್ತೂ ಕೂಡ ಒಟ್ಟು ದುಡ್ಡು ಕೊಟ್ಟಿದ್ದಾರೆ. ಅರಿಯಸ್ ಮಾತ್ರ ಯಾವತ್ತು ಕಳೆದ 50-60 ವರ್ಷಗಳಿಂದ ನಿರಾಕರಣೆ ಮಾಡಿದಂಥ ಪ್ರಸಂಗ ಇದುವರೆಗೂ ಬಂದಿಲ್ಲ. ಓಕೆ, ಒಟ್ಟು ಕೊಟ್ಟಿದ್ದಾರೆ. ಮತ್ತು ಕೊಟ್ಟಿರೋದು ಗೊತ್ತಿದ್ದು ಇಷ್ಟು ವರ್ಷ ಸುಮಾರು 13-14 ಸಾರಿ ಬಜೆಟ್ ಅನ್ನು ಮಂಡನೆ ಮಾಡಿದಂಥ ಸಿಎಂ, ಹಣಕಾಸು ಸಚಿವರು ಸಿಎಂ ಆಗಿದ್ದಂಥವ್ರು ಯಾಕೆ ಗೊತ್ತಿಲ್ಲ 32 ತಿಂಗಳ ರೇಸ್ ಯಾಕೆ ಕೇಳ್ತೀರಾ ನೀವು ಅಂದ್ರೆ ಅವರಿಗೆ ತಪ್ಪು ಮಾಹಿತಿ ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ ಈ ಸಲ. ಓಕೆ, ಅವ್ರು ತಪ್ಪು ಮಾಹಿತಿ, ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಯಾರು ಕೊಟ್ಟವ್ರು? ಯಾರು ಅಂತ ಅದನ್ನ ಮುಖ್ಯಮಂತ್ರಿ ಹೇಳ್ಬೇಕು, ಇಲ್ಲವರೆ ನಮ್ಮ ಮ್ಯಾನೇಜ್ಮೆಂಟ್ ಹೇಳ್ಬೇಕು, ಅಂದ್ರೆ ರಾಜ್ಯ ಇವರು ಸರ್ಕಾರಿ ಅಧಿಕಾರಿಗಳು ಹೇಳ್ಬೇಕಾಗುತ್ತೆ. ಓಕೆ, ಮತ್ತೆ ಸರ್ಕಾರಿ ಇದ್ರು ಅವತ್ತು ಯಾರು ಹೇಳಿ, ಮೊನ್ನೆ ಆದ ಮೀಟಿಂಗ್ ನಲ್ಲಿ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಇದ್ರು, ACS ಆದಂತ ಅವರು ಪ್ರೈವೇಟ್ ಸೆಕ್ರೆಟರಿ ಅಂಜುಮ್ ಪ್ರವೇಶ್ ಇದ್ರು, ಕೆಲವು ಫೈನಾನ್ಷಿಯಲ್ ಸೆಕ್ರೆಟರಿ ಅಧಿಕಾರಿಗಳು ಇದ್ರು, ಎಲ್ಲ ಇದ್ದು ಕೂಡ ಅದನ್ನ ಹೇಳ್ಬೇಕಾಗಿದ್ದು ಯಾರಿಗೆ ತಪ್ಪು ಮಾಹಿತಿ ನನಗನ್ಸಿದಾಗ ಅವರು ಮುಖ್ಯಮಂತ್ರಿಗಳು ಯಾತಕ್ಕೆ ನಾನು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಒತ್ತು ಹೇಳ್ತೀನಿ ಅಂದ್ರೆ, ಈ ವಿಷಯವನ್ನ ನಮ್ಮ ಸಾರಿಗೆ ಮಂತ್ರಿಗಳು ಏನು ಅಕ್ಟೋಬರ್ 9 ಮೀಟಿಂಗ್ ಮಾಡಿದ್ರು, ಅಲ್ಲಿ ಪ್ರಸ್ತಾಪ ಆಗಲಿಲ್ಲ. ಮತ್ತೆ ನಾವು 31/12 ನಾವು ಇದಕ್ಕೆ ನಾವು ಮುಷ್ಕರ ಮಾಡ್ತೀವಿ ಅಂತೇಳಿ ಸೈಟ್ ನೋಟಿಸ್ ಕೊಟ್ಟಾಗ ಅದೇ ನಮ್ಮ ಇದೇ ಹಿಂದೆ ಎಂ ಕುಮಾರ್ ಅವರು ನಮಗೆ 3-4 ಪೇಜ್ಗಳ ಉತ್ತರವನ್ನು ಕೊಟ್ಟರು ನಮ್ಮ ಸೈಟ್ ನೋಟಿಸ್ಗೆ. ಅದರಲ್ಲಿ ಇದನ್ನು 1-3 ಇವತ್ತು ನಿನ್ನೆ ಪ್ರಸ್ತಾಪ ಮಾಡಿದ್ರು, ಹೊಸ ಪ್ರಸ್ತಾಪ ಮಾಡಿದ್ದಾರೆ, ಮೊನ್ನೆ ಮಾಡಿದ್ದಾರೆ, ಅದ್ರ ಪ್ರಸ್ತಾಪ ಆಗಲಿಲ್ಲ. ಏಪ್ರಿಲ್ 15ರಿಂದ ಆದಂಥ ಮುಖ್ಯಮಂತ್ರಿಗಳ ಮುಂದೆ ಆದಂಥ ಸಭೆನೇ ಕೂಡ ಅದನ್ನು ಪ್ರಸ್ತಾಪ ಮಾಡಲಿಲ್ಲ. ಅಂದರೆ ಹಳೆದೆಲ್ಲ ಬಿಟ್ಕೊಂತಾರೆ, ಹೊಸದು ಹೆಂಗೆ ಅರ್ಥ ಆಗುತ್ತೆ ಅವ್ರಿಗೆ? ಹೊಸದಂದ್ರೆ ಅದುವರೆಗೂ ಅವತ್ತು ಹೇಳ್ಬೋದಾಯ್ತಲ್ಲ ಅವರು, ಸರ್ಕಾರ ಹೇಳ್ಬೋದಾಗಿತ್ತು, ಮ್ಯಾನೇಜ್ಮೆಂಟ್ ಹೇಳ್ಬೋದಾಗಿತ್ತು. ಈ ಗೌರ್ಮೆಂಟ್ ಆರ್ಡರ್ ಪ್ರಕಾರ 1-23 ಜಾರಿಗೆ ಬರ್ತದೆ, ಯು ನಾಟ್ ಎಂಟೈಟಲ್ಡ್ ಫಾರ್ 38 ಅರಿಯಸ್ ಬರೋದಿಲ್ಲ, 27 ಬರ್ತದೆ, ಮುಂದಕ್ಕೆ ಬರ್ತದೆ ಅಂತ ಹೇಳ್ತಾರಲ್ಲ, ಅದೇ ಪ್ರಸ್ತಾಪವನ್ನ ನಾವು ಹಿಂದೆ ಮಾಡಿದ ಹಲವಾರು ನಾವು ಬರೆದು ಮೋಸ್ಟ್ಲಿ ನಿಮ್ಮೆಲ್ಲ ತೆಗೆದು ವಾಟ್ಸಪ್ ತೆಗೆದುಬಿಟ್ರೆ ನಾವು ಮುಖ್ಯಮಂತ್ರಿಗಳಿಗೆ ಅಥವಾ ಸಾರಿಗೆ ಮಂತ್ರಿಗಳಿಗೆ ಅಥವಾ MLAಗಳಿಗೆ ಬರೆದಂಥ 100 ಪತ್ರಗಳನ್ನ ಬರ್ತಿದ್ದೇವೆ. ನಮ್ಮ ಫಸ್ಟ್ ಡಿಮಾಂಡ್ ಇದ್ದೇನೆ 32 ತಿಂಗಳ ಅರಿಯಸ್ಗಳನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದು ತಯಾರಿಲ್ಲ ಅಂತ ಹೇಳಿದ್ದೇವೆ. ಶ್ರೀನಿವಾಸ ಮುದ್ದಿ ಕಮಿಟಿ ಅವರು ಮುಂದೆ ಕೂಡ ಇವು ಆಗಿದ್ದಿದ್ರೆ ಅವರು ಕೊಡಕ್ಕೆ ಬಲ ಅಂತಿದ್ರೆ, ಶ್ರೀನಿವಾಸ ಮುದ್ದಿ ಕಮಿಟಿಯವರು ನಮ್ಮ ಸಂಘಟನೆ ಕರೆದಾಗ ಮಾತಾಡೋದು ಅರಿಯಸ್ ಬಗ್ಗೆ ನಾನು ಹೇಳೋದು ಪತ್ರಿಕೆ ಕೇಳ್ತೀನಪ್ಪ, ಕಮಿಟಿಯವ್ರಿಗೆ ಕೇಳ್ತೀನಿ. ಯಾರಿಗೆ? ವರದಿನಲ್ಲಿ ಅವರು ಸರ್ಕಾರ ಯಾವತ್ತು ವೇತನ ಬಾಕಿ ಅಂತ ಏನಿದೆ ಅದು ಒಂದು ಅಗ್ರಿಮೆಂಟ್, ಅದು ಹಾರ್ಡ್ ಕಾಪಿ ಲೈನ್ ಓದಿ ಹೇಳ್ಬಿಟ್ಟು ಇಲ್ಲೇ ನನ್ನ ಮುಂದೆ ಇದೆ, ಓದಿ ಹೇಳ್ತೀನಿ ಏನಿದೆ ಅಂತ ಹೇಳಿದ್ರೆ, ಶ್ರೀನಿವಾಸ ಮೂರ್ತಿ ವರದಿಯಲ್ಲಿ ಶ್ರೀನಿವಾಸ ಮೂರ್ತಿ ಅಲ್ಲ ಅವ್ರಿಗೆ ಸರ್ಕಾರದ ಆದೇಶದಲ್ಲಿ ಯಾವ ಕೊಟ್ಟಿದ್ದ ಆದೇಶ ಇದು? ಅದು 17/3/23 ಕೊಟ್ಟಿದ್ದಾರೆ. ಆಯ್ತಲ್ಲ, 17/3/23 ಬಿಡಿ 1-2 ಪ್ಯಾರ ಅದು 15% ಜಾಸ್ತಿ ಮಾಡೋ ಬಗ್ಗೆ ಇದೆ. 3ನೇ ಪ್ಯಾರ ಇಂಪಾರ್ಟೆಂಟ್ ಇದು. ಇವತ್ತು ನಮಗೆ ಇವತ್ತು ವಾದ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರೋದು ಈ 3ನೇ ಪ್ಯಾರಾನೆ. ಏನಾಗಿದೆ ಅಂದ್ರೆ, ರಾಜ್ಯದ 4 ಸಾರಿಗೆ ನಿಗಮಗಳ ಪುನಶ್ಚೇತನಕ್ಕಾಗಿ, ಅದು ನಮ್ಮ ಅರಿಯಸ್ ಬಗ್ಗೆ ಮಾಡಿದ ಕಮಿಟಿ ಅಲ್ಲ, ಅದು ರಚಿಸಿರುವ ಏಕಸದಸ್ಯ ಸಮಿತಿಯು, ಇದು ಒತ್ತು ಹೇಳ್ತಾನೆ, ಏಕಸದಸ್ಯ ಸಮಿತಿಯು ಅಂದರೆ ಸಮಿತಿ ಮೇಲೆ ಕೊಟ್ಟಂಥ ಜವಾಬ್ದಾರಿ, ಅದು ಸಮಿತಿ ಕೊಟ್ಟಂಥ ಜವಾಬ್ದಾರಿ ಅದು. ಆಯ್ತಲ್ಲ, 4 ಸಾರಿಗೆ ನಿಗಮಗಳ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿರಿಸಿಕೊಂಡು, ಅಂದರೆ ನಮ್ಮ 4 ನಿಗಮಗಳ ಆರ್ಥಿಕ ಪರಿಸ್ಥಿತಿಯನ್ನು ಅದನ್ನು ಗಮನದಲ್ಲಿಟ್ಕೊಂಡು, ಹಾಗೂ ಸರ್ಕಾರದಿಂದ ಎಷ್ಟು ಪ್ರಮಾಣದ ಅನುದಾನದ ಅವಶ್ಯಕತೆ ಇದೆ ಇದು ಒತ್ತು ಹೇಳ್ತೀನಿ. ಏನಂದರೆ ಸರ್ಕಾರ ಎಷ್ಟು ಅನುದಾನ ಕೊಡಬೇಕಾಗುತ್ತೆ, ಆಮೇಲೆ ನಮ್ಮ ಸಾರಿಗೆ ಸಂಸ್ಥೆಗಳ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಇವೆರಡನ್ನೂ ಗಮನದಲ್ಲಿ ಇಟ್ಟುಕೊಂಡು ಪರಿಶೀಲಿಸಿಕೊಂಡು ಕಾರ್ಮಿಕ ಸಂಘಟನೆಗಳ ಜೊತೆ ಮಾತುಕತೆ ಮಾಡಿ ಚರ್ಚಿಸಿ ಯಾವ ದಿನಾಂಕದಿಂದ ವೇತನ ಮತ್ತಿತರ ವೇತನ ಬಾಕಿ ಎಲ್ಲ ಕೊಡಬೇಕು, ವೇತನ ಮತ್ತಿತರ ಬಾಕಿಗಳನ್ನು ಅಂದರೆ ವೇತನ ಬಾಕಿ ಮಾತ್ರ ಅಲ್ಲ, ಇತರೆ ಬಾಕಿಗಳನ್ನು ಕೂಡ ಪರಿಶೀಲಿಸಿ ಎಂಬುದು 1 ತಿಂಗಳ ಕಾಲಮಿತಿಯಲ್ಲಿ ಶಿಫಾರಸು ಮಾಡಲು. ಅದು ಅರ್ಥ ಏನಿದೆ, ಆ ಸಮಿತಿ ಮೇಲೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್ಕಾರ ಈ ಆದೇಶದ ಪ್ರಕಾರ ಮೂಲಕ. ಏನು ಕೊಟ್ಟಿದ್ದಾರೆ, ಆ ಏಕಸದಸ್ಯ ಸಮಿತಿ ಸರ್ಕಾರ 4 ನಿಯಮಗಳ ಆರ್ಥಿಕ ಪರಿಸ್ಥಿತಿಯನ್ನು ಪರಿಶೀಲನೆ ಗಮನದಲ್ಲಿಟ್ಕೋಬೇಕು. ಒಂದು, ಅದು ಅಸೆಸ್ ಮಾಡಬೇಕಾಗುತ್ತೆ. ಎರಡನೇದು, ಸರ್ಕಾರದಿಂದ ಎಷ್ಟು ಅನುದಾನ ಸಿಗುತ್ತೆ ಅನ್ನೋದನ್ನು ಅದು ಗಮನದಲ್ಲಿಟ್ಕೋಬೇಕಾಗುತ್ತೆ. ಅವೆರಡನ್ನೂ ಪರಿಶೀಲನೆ ಮಾಡಿ ನಮ್ಮ ಕಾರ್ಮಿಕ ಸಂಘಟನೆಗಳ ಜೊತೆ ಮಾತುಕತೆ ಮಾಡಿ ಒಂದು ವರದಿಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಅರ್ಥ ಏನಲ್ಲಿಗೆ, ವೇತನ ಬಾಕಿ ಮತ್ತಿತರ ಬಾಕಿಗಳನ್ನು ಕೊಡಬೇಕು ಅಂತ ಅರ್ಥ ಏನು? ವೇತನ ಬಾಕಿಯಿಂದ ಯಾವುದು? ಇದು 38 ತಿಂಗಳ ಅರಿಯಸ್ ಅಲ್ವಾ? 38 ಅರಿಯಸ್ಸನ್ನೇ ಕೊಡಬೇಕು ಅಂತ ಹೇಳೋದು. ಅಲ್ಲಿ ಅರ್ಥ ಏನಾಗಂದ್ರೆ, ಈ ಆದೇಶ 1/1/20 ಜಾರಿಗೆ ಬರ್ತದೆ. ಈ ಗೌರ್ಮೆಂಟ್ ಆರ್ಡರ್ ಪ್ರಕಾರನೇ 1/1/20 ಜಾರಿಗೆ ಬರ್ತದೆ ಅದು. ಆಮೇಲೆ ಅವರು 1/1/20 38 ತಿಂಗಳ ಬಾಕಿಗಳನ್ನ ಕೊಡ್ಲೇಬೇಕು. ಅವರು ಬರೀ ವೇತನ ಬಾಕಿ ಅಲ್ಲ, ಇನ್ನಿತರ ಬಾಕಿ ಅಂತ ಹೇಳ್ತಾರೆ. ಬೇರೆ ಬಾಕಿಗಳಿದೆ, ಅದರಲ್ಲಿ ಬಾಟ ಇರ್ಬೋದು, OT ಇರ್ಬೋದು, ಏನೇ ಇರ್ಬೋದು, ಎಲ್ಲ ಬರ್ತದೆ. ಈ ಆರ್ಡರ್ ಪ್ರಕಾರ ನಮ್ಮ ಏಕಸದಸ್ಯ ಸಮಿತಿ ನಾವು ಆಗಸ್ಟ್ 23 ನಮ್ಮನ್ನ ಕರೆದು ಮಾತಾಡಿದ್ದಾರೆ. ಯಾರು?
ಏಕಾದಶಿ ಸಮಿತಿ ನಮ್ಮನ್ನ ಅಫಿಷಿಯಲ್ ಆಗಿ ಕರೆದು ಮಾತಾಡಿದ್ದಾರೆ. ಅಲ್ಲ, ಅಫಿಷಿಯಲ್ ಆಗಿ ಕರೆದ್ರೆ ಸರ್ಕಾರ ರಚನೆ ಮಾಡುತ್ತಾ ಒಂದು ಸಮಿತಿ ಮುಂದೆ ನೀವು ಹೋಗಿ ಹೇಳಿದಿರಾ 38 ತಿಂಗಳು ಅರಿಯಸ್ ಬಗ್ಗೆ ಮಾತಾಡಿ ಎಲ್ಲರ ಬಗ್ಗೆ ಮಾತಾಡಿದ್ರ, ಎಲ್ಲ ಬಗ್ಗೆ ಮಾತಾಡಿದ್ರು, ಗೊತ್ತೇ ಇಲ್ಲ ಅನ್ನೋ ತರ ಸಿಎಂ ಹೇಳಿದ್ರು ಅನ್ನೋ ತರ ರೇಗಿದ್ರು ಅಂತ ಸುದ್ದಿ. ರೇಗ್ಲಿಲ್ಲ ಅವರು, ರೇಗಕ್ಕೇನು ಹೋಗ್ಲಿಲ್ಲ ಬಿಡಿ, ರೇಗಕ್ಕೇನು ಅಂತ ಪರಿಸ್ಥಿತಿ ಬರಲಿಲ್ಲ ಅಲ್ಲಿ. ಬಟ್ ಸ್ಪಷ್ಟವಾಗಿ ಹೇಳಿದ್ರು ಅಂತೇಳಿ ಲೆಟರ್ನ ಅವರು ಗೌರ್ಮೆಂಟ್ ಆರ್ಡರ್ ಇಟ್ಕೊಂಡೇ ನಿಮಗೆ ಇದು 1/3/23 ಜಾರಿಗೆ ಬರ್ತದೆ ಅಂತ ಹೇಳಿದ್ರು. ಅದೇನು ಅವರು ಅದನ್ನ ಸರಿಯಾಗಿ ಅವರು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಕಾಣುತ್ತೆ. ಮುಖ್ಯಮಂತ್ರಿಗಳಾಗಲಿ ಅಥವಾ ಇನ್ನಿತರ ಇಲಾಖೆ ಕಾರ್ಯದರ್ಶಿಗಳು ಅಥವಾ ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ ಅವ್ರಿಗೆ ಸರಿಯಾಗಿ ಮಂದಟ್ಟು ಮಾಡಿಲ್ಲ. ಯಾರಿಗೆ? ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಕೂಡ ಅದನ್ನ ಸರಿಯಾಗಿ ಓದಿಲ್ಲ, ಅರ್ಥ ಮಾಡ್ಕೊಳ್ಳ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅರ್ಥ ಮಾಡ್ಕೊಂಡಿಲ್ಲ ಅವರು. ನೀವು ಅರ್ಥ ಮಾಡಿಸ್ಬೋಯ್ತಲ್ಲ, ಯಾಕೆ ಅರ್ಥ ನಾವು ಹೇಳಿದನ್ನ ನಾವು ಹೇಳಿ ಖಂಡಿತವಾಗಿ ನಾನು ಹೇಳ್ತೀನಿ ಅವ್ರಿಗೆ. ಅರ್ಥ ಆಗಿಲ್ಲ ಅವ್ರಿಗೆ. ಇಲ್ಲ, ಅರ್ಥ ಮಾಡ್ಕೊಂಡೆ ಗೊತ್ತಾ, ಅವರು ಒಂಥರ ಪ್ರೀ ಆಕ್ಯುಪೈಡ್ ಮೈಂಡ್ ಬಂದ್ಬಿಟ್ರಿ ಕಾಣ್ತಾವೆ. ಏನು ಹೇಳಿ ಅವ್ರಿಗೆ ಏನು ಮಾಡಿದ್ದಾರೆ, ಸಾಕಷ್ಟು ಅವ್ರಿಗೆ ಒತ್ತಿ ಹೇಳ್ಬಿಟ್ರಿ ಕಾಣ್ತಾರೆ ಯಾರೋ ಅಧಿಕಾರಿಗಳು. ಇಲ್ಲ ಸರ್ ಇದಕ್ಕೆ ನೀವು ಅಂಟ್ಕೊಳ್ಳಿ, ಇದಕ್ಕೆ ಬಿಟ್ಟು ಆಚೆ ಹೋಗ್ಬಿಡಿ ಅಂತ ಏನೋ ಗೊತ್ತಿಲ್ಲ. ಕಾಲಹರಣ ಮಾಡೋಕ್ಕೋಸ್ಕರ ಅದನ್ನ ಮೀಟಿಂಗ್ ಮುಖ್ಯಮಂತ್ರಿನ ಆಫೀಸರ್ಸ್ ಕಂಟ್ರೋಲ್ ಮಾಡ್ತಾರೆ ಅಲ್ಲಿ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ್ದ ಮಾತಾಡೋ ರೀತಿ ನೋಡಿದ್ರೆ ಅವ್ರು ಅದನ್ನ ಪೂರ್ತಿ ಅದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ. ವಿಶ್ಲೇಷಣೆ ಮಾಡ್ಬೋದಾಗಿತ್ತು. ಅಥವಾ ಅಲ್ಲೇ ಕೂತಿದ್ದಂತ ಫೈನಾನ್ಸ್ ಸೆಕ್ರೆಟರಿ ಇದ್ರು, ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಇದ್ರು, ಅಸಿಸ್ಟೆಂಟ್ ಚೀಫ್ ಇದ್ರು, ಎಲ್ಲ ಇದ್ರು. ಅವರೆಲ್ಲ ಹೇಳ್ಬೋದಾಯ್ತಲ್ಲ. ಅವ್ರು ಗಮನ ಹೇಳ್ಬೋದು. ನಾವು ವಾದ ಮಾಡಿದಾಗ ನಾವು ಅದು ಏನು ಇದು ಸರಿ ಇಲ್ಲ ಅಂತ ಹೇಳಿದಾಗ ಅದನ್ನ ತಿದ್ದುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡ್ಬೇಕಾಯ್ತು, ಮ್ಯಾನೇಜ್ಮೆಂಟ್ ಮಾಡ್ಬೇಕಾಯ್ತು. ಎಲ್ಲ ಅಧಿಕಾರಿಗಳು ಇದ್ರಲ್ಲಿ ಅವ್ರು ಯಾಕೆ ಮಾಡಲಿಲ್ಲ? ಯಾಕೆ ಮಾಡ್ಬೇಕು ಹೇಳ್ಬೇಕಾಯ್ತಲ್ಲ. ಹಂಗ ಅವ್ರಿಗೆ ಕಳೆದ 2 ವರ್ಷಗಳಿಂದ ಯಾವ್ದು ಅದನ್ನ ಪ್ರಸ್ತಾಪನೆ ಮಾಡಿದಂತಹ ವಿಷಯವನ್ನ ಇವತ್ತು ಯಾಕೆ ಮಾಡ್ದದನ್ನ ಅದೇ ನೋಡಿ ಯುರೇಕಾ ಅಂತ ಎದ್ನಲ್ಲ, ಆ ರೀತಿ ಯುರೇಕಾ ಅಂತ ಎದ್ದದಕ್ಕೆ ಅವ್ರು ಎದ್ಕೊಂಡು ಅವರು ಈ ಒಂದು ಹೊಸ ವಿಷಯವನ್ನ ಪ್ರಸ್ತಾಪ ಮಾಡೋದು ಅಗತ್ಯ ಏನಿತ್ತು? ಇರಲಿಲ್ಲ. ಅದೇನದು ಹೊಸದಾಗಿ ಉದ್ಭವ ಮಾಡುವಂಥದ್ದನ್ನ ಕಾಲಹರಣ ಮಾಡುವಂಥವ ಅಥವಾ ನಮ್ಮನ್ನ ಕಾರ್ಮಿಕರನ್ನ ಏಮಾರಿಸುವಂತಹ ವ್ಯರ್ಥ ಪ್ರಯತ್ನ ಹೇಳ್ತೀನಿ ಅಂತ ವ್ಯರ್ಥ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ವಿಷಯ ಪ್ರಯತ್ನ ಹೇಳ್ತೀನಿ. ಏನೇಳಿ ಇದೊಂದು ಸಂಪ್ರದಾಯ ಇದು 1958ರಿಂದ ಏನು ಮಾಡ್ಕೊಂಡು ಬಂದಿದ್ದಾರೆ. ನಾವು ಸರ್ಕಾರದ ರೀತಿಯಲ್ಲಿ ಯಾವತ್ತೂ ಕೂಡ ನಾವು ಅದರಿಂದ ಯಾವುದೊಂದು ಅವಧಿ ಇಲ್ಲ ಅವ್ರಿಗೆ. ಯಾರು ಹೇಳಿ? ಕಾರ್ಮಿಕ ಗಮನ ತರ್ತೀನಿ, ಸರ್ಕಾರ ಗಮನ ತರ್ತೀನಿ ಒಂದು ಮುಖ್ಯವಾದ ವಿಷಯವನ್ನ. ಅದೇನು ಅಂದ್ರೆ ಸರ್ಕಾರಕ್ಕೆ ಇಷ್ಟೇ ವರ್ಷಕ್ಕೆ ಇಂಥ ಸಮಿತಿಯಲ್ಲೇ ಮಾಡಿಕೊಂಡು ಅವ್ರಿಗೇನು ಕಾಲಮಿತಿ ಇಲ್ಲ ಅವ್ರಿಗೆ, ಸರ್ಕಾರಿ ನೌಕರರಿಗೆ. ಕೇಂದ್ರ ಸರ್ಕಾರ 10 ವರ್ಷಕ್ಕೆ ಮಾಡ್ತಾರೆ ಅಂತ ಹೇಳ್ತಾರೆ, ಇವರು 10 ವರ್ಷಕ್ಕೆ ಮಾಡ್ಕೊಂಡಿದೆ. ಸರ್ಕಾರಿ ನೌಕರರಿಗೆ ಇಷ್ಟೇ ವರ್ಷಕ್ಕೆ ಮಾಡ್ತೀವಿ ಅಂತ ಇಲ್ಲ. ಬಗ್ಗೆ ತೆಗೆದು ನೋಡ್ಬೇಕಾರೆ 61ರಿಂದ 7ನೇ ವೇತನ ಮಾಡಿರೋದು. 1961ರಲ್ಲಿ ಪ್ರಥಮ ವೇತನ ಒಪ್ಪಂದ, ಆ ವೇತನ ನಿಷ್ಕರ್ಷ ಆಗಿರೋದು ಯಾರಿಗೆ? ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಆಯ್ತಲ್ಲ. ಅವ್ರನ್ನ ಮಾಡ್ಕೊಂಡ್ ಬಂದಾಗ ಅವ್ರನ್ನ 6 ಮಾಡಿ ಮೊನ್ನೆ 7 ಮಾಡಿದ್ದಾರೆ. ನಮ್ದು 58ರಿಂದ 18 ಬಾರಿ ಆಗಿದೆ ವೇತನ ಪರಿಷ್ಕರಣೆ. ಯಾತಕ್ಕಾಯ್ತು ಅಂದ್ರೆ ನಾವು ನಿರ್ದಿಷ್ಟವಾದ ಒಂದು ಅವಧಿನ ನಾವು ಫಿಕ್ಸ್ ಮಾಡಿದ್ದೀವಿ, 4 ವರ್ಷಕ್ಕೊಮ್ಮೆ ಆಗ್ಲೇಬೇಕು ಅಂತೇಳಿ. ಅದು ಕಾನೂನು ನಡಿನಲ್ಲಿ ಹೇಳಿ ಈಗ ನಾವು ಒಪ್ಪಂದ ಆಗಿರೋದು. ಬಟ್ 88, 92ವರೆಗೆ ಏನು ನಮ್ಮ ಒಪ್ಪಂದಗಳು ಐಡಿಯಾ ಆಕ್ಟ್ ಆಗಿದೆ, ಆ ಐಡಿಯಾ ಆಕ್ಟ್ ಅಲ್ಲಿ ನಾವು ನಿರ್ದಿಷ್ಟವಾದ ಒಂದು ಇದನ್ನ ನಾವು ಫಿಕ್ಸ್ ಮಾಡಿದ್ದೀವಿ, 4 ವರ್ಷಕ್ಕೊಮ್ಮೆ ಆಗ್ಲೇಬೇಕು ಅನ್ನೋದು. ಅದು ಕಾನೂನದು. ಆ ಕಾನೂನ ಮೀರಿ ಅವರು ಸರ್ಕಾರ ಇವತ್ತು ನಾನು ಮಾಡಕ್ ಬರಲ್ಲ 1/3/23 ಕೊಡಿ ಅಂತ ಹೇಳಕ್ ಬರಲ್ಲ. ಮುಖ್ಯಮಂತ್ರಿ ಹೇಳ್ತಾರೆ ಅಂದ್ರೆ ಕಾನೂನು ಮೇಲೆ ಅವರು ಬೇಕಾದಂಗೆ ತಿದ್ದುಪಡಿ ಮಾಡ್ತಾರೆ. ತಿದ್ದುಪಡಿ ಮಾಡಕ್ ಬರಲ್ಲ, ಅದನ್ನ ಮಾಡಕ್ ಬರಲ್ಲ. ಯಾಕಂದ್ರೆ ಇದು ಐಡಿಯಾ ಆಕ್ಟ್ ಅಲ್ಲಿ ನಾವು ಒಪ್ಪಂದಗಳು ಏನು ಮಾಡ್ಕೊಂಡ್ ಬಂದಿದ್ವಿ ಕಳೆದ 58 ವರ್ಷಗಳಿಂದ. ಆ ಒಂದು ಅವಧಿನ ತಿದ್ದಕ್ ಬರಲ್ಲ. ಇನ್ನೊಂದು ಕಾನೂನು ಇದೆ, ಯಾವ್ದು ಲಾಂಗ್ ಪ್ರಾಕ್ಟೀಸ್ ಅಥವಾ ಲಾಂಗ್ ಕಸ್ಟಮರಿ ಏನಿದೆ, ದಟ್ ಈಸ್ ಈಕ್ವಲ್ ಟು ಲಾ ಅಂತೇಳಿ. ಯಾವುದೋ ಒಂದು ದೀರ್ಘವಾದ ಒಂದು ಆಚರಣೆ ಮಾಡ್ಕೊಂಡ್ ಬರ್ತೀವಿ, ಒಂದು ಸಂಪ್ರದಾಯ ಇರುತ್ತೆ. ಆ ಸಂಪ್ರದಾಯ ಇಟ್ ಈಸ್ ಈಕ್ವಲ್ ಟು ಲಾ ಅಂತೇಳಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಟ್ ಈಸ್ ಅನ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಲಾ. ಹೇಳಿ ಯಾವುದೋ ಒಂದು ಸಂಪ್ರದಾಯವನ್ನ ದೀರ್ಘ ಆಚರಣೆ ಇದೆಯಲ್ಲ, ಅದು ಕಾನೂನಷ್ಟೇ ಬಲಯುತವಾದದ್ದು. ಇಟ್ ಈಸ್ ಈಕ್ವಲ್ ಟು ಲಾ ಅಂತೇಳಿ ನಮ್ಮ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ. ಇವನ್ ಯಾವುದೇ ಪ್ರಪಂಚ ಯಾವುದೇ ದೇಶಕ್ಕೆ ಹೋಗಿ ನೋಡಿ, ಇಟ್ ಇಸ್ ಅಕ್ಸೆಪ್ಟೆಡ್ ಲಾ. ಇದು ನಮ್ಮ ಆಚರಣೆ 4 ವರ್ಷ ಅಂತ ಏನಿದೆ ಅದು ಇಟ್ ಇಸ್ ಲಾ. ಇವರು ಅವರೇ ಮಾಡ್ಕೊಂಡು ಬಂದಿರಲ್ಲ. ಇವತ್ತು 1996 ಆದ್ಮೇಲೆ ಅವರೇ ಏಕಪಕ್ಷ ಘೋಷಣೆ ಮಾಡ್ಕೊಂಡು ಬಂದಿದ್ದಾರೆ. ಯಾರು ಹೇಳಿ? ಮ್ಯಾನೇಜ್ಮೆಂಟ್ 96ರಲ್ಲಿ ಮಾಡಿದ್ರು. 96, 2000, 2004, 2008, 2012 ನಾನು ಜಾಯಿಂಟ್ ಕಮಿಟಿ ಮಾಡಿಕೊಂಡು ಸ್ಟ್ರೈಕ್ ನೋಟಿಸ್ ಕೊಟ್ಟು ನಾವೆಲ್ಲ ಮಾತುಕತೆ ಮಾಡಿದ್ದೀವಿ. ಈಗ 96ರಿಂದ 2008ರವರೆಗೆ ಏನು ವೇತನ ಪರಿಷ್ಕರಣೆ ಮಾಡ್ಕೊಂಡು ಬಂದಿದ್ದಾರೆ, ಅವರೇ ಮಾಡ್ಕೊಂಡು ಬಂದಿದ್ದಾರೆ. ಏಕಪಕ್ಷವಾಗಿ ಮಾತುಕತೆ ಮಾಡ್ತಾ ಇದ್ರು, ಡಿಮಾಂಡ್ಸ್ ಕೊಡ್ತಾ ಇದ್ವಿ ನಾವು ಅವ್ರಿಗೆ. ಯಾರಿಗೆ? ಮ್ಯಾನೇಜ್ಮೆಂಟ್ಗೆ. 1 ಮೀಟಿಂಗ್ ಕರೆಯೋರು, 2 ಮೀಟಿಂಗ್ ಕರೆಯೋರು, ನಮ್ಮನ್ನ ಕರೆದ್ಬಿಟ್ಟು ಮಾತಾಡೋರು. ಆಯ್ತು ನಾವು ಮಾಡ್ತೀವಿ ಅಂತ ಹೇಳೋರು. ಅವರೇ ನಾನು ಕೇಳ್ದೇನೆ
ಅವರೇ ಅದನ್ನು ಘೋಷಣೆ ಮಾಡ್ಕೊಂಡು ಬರ್ತಾಯಿದ್ರು. ಅದನ್ನು ವಿರೋಧ ಮಾಡೇ ಆ ಏಕಪಕ್ಷದ ಏನು ಘೋಷಣೆ ಮಾಡ್ಕೊಂಡು ಬರ್ತಾಯಿದ್ರಲ್ಲ ಆ ಪದ್ಧತಿ ಅದು ಅಳಿಸೋಬೇಕು ಅನ್ನೋ ಕಾರಣಕ್ಕೋಸ್ಕರ ಜಾಯಿಂಟ್ ಕಮಿಟಿನ ಮಾಡ್ಕೊಂಡು 2012ರಲ್ಲಿ ಮಾಮೂಲಿ ಮುಂದೆ ನಿಂತ್ಕೊಂಡು ರಚನೆ ಮಾಡ್ತಿದ್ದಾನೆ. ಯಾಕಂದರೆ ಅದು ಆ ಪದ್ಧತಿ ಅದು ಅನ್ನೊಂದು ಅನಿಷ್ಟ ಪದ್ಧತಿ ಇದು ನಿಲ್ಲಬೇಕು ಅಂತೇಳಿ. ಓಕೆ, ಅನಿಷ್ಟ ಪದ್ಧತಿ 2012 ನಾವು ಅದನ್ನು ಸರ್ ಐಡಿಯಾ ಆಕ್ಟ್ನ ಫಾಲೋ ಮಾಡಬೇಕು, ಐಡಿಯಾ ಆಕ್ಟ್ನ ಚೇಂಜ್ ಮಾಡೋಕ್ಕಾಗಲ್ಲ ಮಾಡ್ಬೇಕನ್ನೋರು. ಮತ್ತು ಮ್ಯಾನೇಜ್ಮೆಂಟ್ ಅದು ಹೆಂಗೆ ಏಕಪಕ್ಷೀಯವಾಗಿ ನಿಮಗೆ ಸಂಬಳನ ಘೋಷಣೆ ಮಾಡುತ್ತೆ? ಅದಕ್ಕೆ ಉದಾಹರಣೆ ಅದನ್ನು ವಿರೋಧ ಮಾಡ್ಕೊಂಬಂದಿರೋದು. ನಾವು ಅದನ್ನು ವಿರೋಧ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಅವ್ರು ಏಕಪಕ್ಷ ಘೋಷಣೆ ಮಾಡ್ತಾ ಇರೋದನ್ನೇ ನಾವು ಅವಾಗಿಂದೆಲ್ಲ ಗಲಾಟೆ ಮಾಡಿ ಸ್ಟ್ರೈಕ್ ಮಾಡಿ ಎಲ್ಲ ಮಾಡಿದ್ದೀವಿ. ಯಾವಾಗ ಬಗ್ಗೆದಾಗ ಏನು ಮಾಡಿದ್ವಿ, ಎಲ್ಲ ಕಾರ್ಮಿಕ ಸಂಘಟನೆಗಳು ಒಂದಾದ್ವಿ. ಹಿನ್ನೆಲೆ 2008 ಆಗಿದ್ವಿ. ಅದು ಹಲವಾರು ಕಣ್ಣಿಂದ ಸಕ್ಸಸ್ ಆಗಿಲ್ಲ. 12ರಲ್ಲಿ ಕೂಡ ನಾವು 7-8 ಸಂಘಟನೆ ಅವತ್ತಿದ್ದು 7-8 ಸಂಘಟನೆ ಅಟ್ಟಿದ್ದು ಬಿಡಿ. ಪ್ರಮುಖವಾಗಿ ನಾವಿದ್ದು ATC ಇದ್ರು, CIT ಇದ್ರು, ಬೇರೆ ಹಲವಾರು ಇದ್ರು, ಇಂಟೆಕ್ ಇದ್ರು. ನಾವು ಪ್ರಮುಖವಾದ ಸಂಘಟನೆಗಳು ಒಂದು ಸೇರಿ ಅದನ್ನು ಏಕಪಕ್ಷ ಪದ್ಧತಿ ಏನಿದೆ ಅದನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ತಪ್ಪಿಸಿದೆ. ಅದನ್ನು ಕನಿಷ್ಠ ಅದು ನಮ್ಮ ಮಾತುಕತೆ ಮಾಡೋರು ನಿರ್ಧಾರ ಮಾಡ್ತಾರೆ. 12ರಲ್ಲಿ ನಮ್ಮನ್ನ ಕರೆದು ಸ್ಟ್ರೈಕ್ ಮಾಡಿದ್ವಿ, ಕರೆದು ಮಾತಾಡಿದ್ರು. ಅದು 10% ಆಯಿತು, ಮತ್ತೇನು ಹೆಚ್ಚಿಗೆ ಪಡ್ಕೊಂಡ್ವಿ. 16ರಲ್ಲಿ ಇದೇ ಸರ್ಕಾರ 16ರಲ್ಲಿ ಇತ್ತದು. 15 ಕೂಡ ನಾವು ಮತ್ತೆ ಅವತ್ತು ಏಕಪಕ್ಷ ಘೋಷಣೆ ಮಾಡ್ತೀವಿ ಅಂದಾಗ ಅದು ಏಕಪಕ್ಷ ಘೋಷಣೆ ಮಾಡ್ತೀವಿ ಅಂತ ಮಾಡೋಕ್ಕೆ ಹೊರಟಾಗ ನಮ್ಮ ಮತ್ತೆ ಸ್ಟೇಟ್ ನೋಟಿಸ್ ಕೊಟ್ಟು ನಮ್ಮ ಮತ್ತೆ ಮಾತುಕತೆ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಮಾತುಕತೆ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಹಿಂದೆ 16 ಮಾಡಿದ್ದಾರೆ. ಅರಿಯಸ್ ಕೊಟ್ಟಿದ್ರಲ್ವಾ? ಕೊಟ್ಟಿದ್ದಾರೆ. ಅರಿಯಸ್ ಅವಾಗ ಕೊಟ್ಟಿದ್ದಾರೆ. ಈಗ ಯಾಕೆ ಕೊಡಕ್ಕೆ ಬರಲ್ಲ ಅಂತ ಕೇಳಿ ಅದನ್ನ ಯಾಕಂದ್ರೆ ಅವರು ಅದನ್ನ ಉತ್ತರ ಅವ್ರು ಹೇಳೋದಿಲ್ವಲ್ಲ, ಅದನ್ನ ಕರೆಕ್ಟಾಗಿ ಯಾವ್ದಕ್ಕೆ ಕೊಡಲ್ಲ ಅಂತ ಹೇಳೋದಿಲ್ವಲ್ಲ. ಇವರು ಬರೀ ತಾಂತ್ರಿಕವಾಗಿ ಹೇಳ್ತಿದ್ದಾರೆ. 1323 ಜಾರಿಗೆ ಬಂದ್ಬಿಡ್ತದೆ ಅಂತ. ಜಾರಿಗೆ ಬರಲ್ಲ. ನೀವು ಅದು ಕೇಳಬೇಕಲ್ಲ ಸರ್. ನೀವಿದ್ದಾಗಲೇ ಮಾಡ್ಬೇಕಾದ ಟೈಮ್ ಮಾಡಿಲ್ಲ. ಅವ್ರು ಹೇಳ್ತಾರೆ ಚೀಫ್ ಮಿನಿಸ್ಟರ್ ಈ ಆರ್ಡರ್ ಇದೆಯಾ 4 ವರ್ಷ, ಈ ಆರ್ಡರ್ ಇದೆಯಾ 4 ವರ್ಷ ಅಂತಾರೆ. ನಿಜ ಹೇಳ್ತೀನಿ, ಅದನ್ನ 17-3-23 ಆರ್ಡರ್ಸ್ ಏನು ಬಂದದು ಅದನ್ನ ನಾವು ಹಿಂದೆದಿಂದ MD ಅವ್ರ ಮುಂದೆ ಮ್ಯಾನೇಜ್ಮೆಂಟ್ ಮುಂದೆ 18-3-23ರಂದೇ ಅದನ್ನು ಪ್ರಶ್ನೆ ಮಾಡಿದ್ವಿ. ಮುಂದೆ ಹೇಳಿ ಮ್ಯಾನೇಜ್ಮೆಂಟು ಸರ್ಕಾರ ಹೊರಡಿಸಿ ಆದೇಶ ಸರಿ ಇಲ್ಲ. ಓಕೆ, ಇದನ್ನು ಅವರು ಕ್ರಮಬದ್ಧವಾಗಿಲ್ಲ. ಕಳೆದ 50-60 ವರ್ಷಗಳಿಂದ ಏನು ನಡ್ಕೊಂಡು ಬರ್ತಾ ಇತ್ತು, ನಮ್ಮ ಪದ್ಧತಿ ಇದ್ದದ್ದು, ಸಂಪ್ರದಾಯ ಇತ್ತು. ಆ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಇವತ್ತು ಈ ರೀತಿ ಆದೇಶ ಬಂದಿದೆ. ಇದು ನಾಳೆ ಈ ಆದೇಶದಿಂದ ನಮಗೆ ತೊಂದರೆ ಆಗುವಂಥ ಸಂಭವ ಎಲ್ಲ ಇದೆ ಅಂತೇಳಿ ಲಿಖಿತ ಮೂಲಕವಾಗಿ ನಾವು ಕೊಟ್ಟಿದ್ದೀವಿ, ಪ್ಯಾನ್ಸ್ ಕೊಟ್ಟಿದ್ದೀವಿ ಅವರಿಗೆ. ಹೇಳಿ ಯಾವತ್ತು 18-3-23ರಿಂದನೇ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಅಮೃತ್ ಕುಮಾರ್ ಅವರಿಗೆ ನಾವೊಂದು ಲೆಟರ್ ಕೊಟ್ಟಿದ್ದೇನೆ. ಈ ಕಂಡೀಷನ್ ಒಪ್ಪತ್ತೀವಿ ಅಂತೇಳಿ 15% ಅವರೇ ನಮ್ಮ ಹತ್ರ ನಾವೇ ಅದಕ್ಕೆ ಒಪ್ಪಂದಕ್ಕೆ ನಾವು ಸಹಿ ಹಾಕಿಲ್ಲ. ಹೇಳಿ ಸರ್ಕಾರ ಆದೇಶ ಹೊರಡಿಸೋದು ಮುನ್ನ ನಮ್ಮ ಮಾತಾಡಿ ಮುಂಚೆ ಆದ್ರೆ ಏನಾಗ್ತಿದೆ ಅಂದರೆ ಮುಂಚೆ ಈ ರೀತಿ ನಾವು ಒಪ್ಪಂದ ಮಾಡ್ತೀವಿ ಅಂತ ಹೇಳಿ ಇದು ಮಾಡ್ತಾ ಇದ್ರು. ಹೇಳಿ ಈ ರೀತಿ ನಾವು ಮಾಡ್ತಿದ್ದೀವಿ, ಈ ಕಂಡೀಷನ್ ಮಾಡ್ತಾ ಇದ್ದೀವಿ, ಸಹಿ ಹಾಸ್ಕೊಂಡು ಎಲ್ಲ ಮಾಡ್ತಾ ಇದ್ರು. ಈ ಮೊನ್ನೆ 15 ಮಾಡಿದಾಗ ಅವ್ರ ತರಾತುರಿನಲ್ಲಿ ಅವರು ಏನೋ ಎಲೆಕ್ಷನ್ ಘೋಷಣೆ ಆಗುತ್ತೆ ಅದಾಗುತ್ತೆ ಅಂತೇಳಿ ನಮ್ಗೆ ಯಾವ ಮ್ಯಾನೇಜ್ಮೆಂಟ್ ಆಗಲಿ ಸರ್ಕಾರ ಆಗಲಿ ನಮ್ಮಿಂದ ಯಾವುದೇ ರೀತಿಯ ಸಹಿನೂ ಪಡೆದಿಲ್ಲ. ಪ್ರೊಸೀಡಿಂಗ್ಸ್ ಕೂಡ ಡ್ರಾ ಆಗಿಲ್ಲ. ಅವರೇ ಏನು ಮಾಡಿದ್ರು ಮಾರೇಜ್ ಚೆಕ್ ಅಂತ ಓದೋದನ್ನ ಮ್ಯಾನೇಜರ್ ಹೋದ್ರು ಕೂದು ಮಾಡಿಸ್ಕೊಂಬಂದೆ ಅಂತ ಹೇಳ್ತಾರೆ. ಇವತ್ತು ಉತ್ತರ ಹೇಳ್ಬೇಕಾದ್ರೆ ಈಗ ಒಂದು ವಿಷಯಕ್ಕೆ ಇಲ್ಲಿ ಬರ್ತೀನಿ. ಒಂದು ಎಂಪ್ಲಾಯ್ಸಿಗೆ ಗೊಂದಲ ಇದೆ. ಕಳೆದ ಬಾರಿ ಜಂಟಿ ಸಮಿತಿ 15% ನಾವೇ ವೇತನ ಬೊಮ್ಮಾಯಿಯವ್ರ ಕಡೆಯಿಂದ ಮಾಡಿಸಿದ್ವಿ ಅಂತ ಹೇಳ್ತಾರೆ. ಮಾಡಿಸಿದೀವಿ ಅಂತ ಹೇಳ್ತಾರೆ. ಸೊ ಮತ್ತೆ ಒಂದು ಕಡೆ ಏನು ಹೇಳ್ತಾರೆ, ಮೊನ್ನೆ ನಿಮ್ಮ ಜಂಟಿ ಸಮಿತಿ ಒಂದು ಲೆಟ್ರಲ್ಲಿ ಬರುತ್ತೆ 15% ವೇತನ ಹೆಚ್ಚಳ ಮಾಡಿದ್ದಾರೆ. ಆ ಹೆಚ್ಚಳ ಮಾಡಿದಕ್ಕೆ ನಮ್ಮ ಸಮ್ಮತಿ ಇಲ್ಲ, ನಾವೆಲ್ಲೂ ಸೈನ್ ಮಾಡಿಲ್ಲ ಅಂತ ಹೇಳ್ತಾರೆ. ಒಂದು ವಿಷಯ ಹೇಳ್ತಾರೆ. ಇನ್ನೊಂದು ವಿಷಯ ಏನಂದ್ರೆ ಜಂಟಿ ಸಮಿತಿ ಎಲ್ಲ ಸೇರ್ಕೊಂಡು ಹೋಗ್ಬಿಟ್ಟು ಧಾರವಾಡ ಪೇಡ ಕೆಜಿಂಟ್ಲ ಧಾರವಾಡ ಪೇಡ ಕೊಡ್ತಾರೆ, ಬೊಕ್ಕೆಗಳನ್ನ ಕೊಟ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಹೇಳಿ ಸನ್ಮಾನ ಮಾಡಿ ಬರ್ತಾರೆ. ಸೊ ಈ ನೌಕರರು ಹೇಗೆ ಅರ್ಥ ಮಾಡ್ಕೋಬೇಕು ಈ ಸಿಚುವೇಶನ್? ಅಲ್ಲೊಂದು ಸ್ವಲ್ಪ ವ್ಯತ್ಯಾಸಗಳಿದೆ. ನಮ್ದು ಜಾಯಿಂಟ್ ಕಮಿಟಿಯವರು ಕೂಡ ನಾವು ಅವತ್ತು ಡಿಮಾಂಡ್ಸ್ ಹಾಕಿದ್ವಿ, ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ವಿ. 21-3ರಿಂದ ನಾವು ಸ್ಟ್ರೈಕ್ ಹೋಗ್ತೀವಿ ಅಂತೇಳಿ. ಆ ಸ್ಟ್ರೈಕ್ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಸರ್ಕಾರದವರು ಮಾತಾಡಿದ್ರು. ಅವಾಗ ಶ್ರೀರಾಮ್ಲು ಕರೆಸಿ ಮಾತಾಡಿದ್ರು. ಆಮೇಲೆ ಮತ್ತೆ ಮ್ಯಾಟ್ರ್ ಅದನ್ನ ಇಲ್ಲಿಗೆ ಮ್ಯಾನೇಜ್ಮೆಂಟ್ಗೆ ರೆಫರ್ ಆಯಿತು. ಮ್ಯಾನೇಜ್ಮೆಂಟಲ್ಲಿ ಅನ್ಬುಕ್ ಕುಮಾರ್ ಮಾತಾಡಿದ್ರು. ಬೊಮ್ಮೆಯವ್ರನ್ನ ಭೇಟಿ ಮಾಡಿದ್ರು. ಬೊಮ್ಮೆಯವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ. ಯಾರಿಗೆ? ಮೈಂಡ್ ಡೈರೆಕ್ಟ್ಗೆ ಮ್ಯಾನೇಜ್ಮೆಂಟ್ ಇಂಟೆನ್ಷನ್ ಕೊಟ್ಟಿದ್ದಾನೆ. ಮಾತುಕತೆ ಮಾಡಿ ಅದೇನಾರ ಮಾಡಿ ಇವತ್ತು ಆದಷ್ಟು ಜಾಗೃತಿಗೆ ಅದನ್ನು ಬಗೆಹರಿಸಿ ಅದು ಇಂಟೆನ್ಷನ್ ಕೊಟ್ಟಿದ್ರು. ಮತ್ತು ಈ ಮುಷ್ಕರಕ್ಕೆಲ್ಲ ಅವಕಾಶ ಕೊಡಬೇಡಿ ಅಂತ ಹೇಳಿದ್ರು ಅವರು. ಆ ಹಿನ್ನೆಲೆಯಲ್ಲಿ ನಮ್ಮ ಮಾತುಕತೆ ಮಾಡಿ ನಿಜ ಮಾತುಕತೆ ಆಗಿದೆ. ಯಾವುದಕ್ಕೆ ನಮ್ಮ ಬೇಡಿಕೆಗಳ ಬಗ್ಗೆ ಮಾತುಕತೆ ಆಗಿದ್ದು ನಿಜ. ಮಾತುಕತೆ ಆಯ್ತದು. ಅವರೊಂದು ಪರ್ಸೆಂಟೇಜನ್ನು ಹೇಳಿದ್ರು ಅವರು. ಯಾರು? ಮ್ಯಾನೇಜ್ಮೆಂಟ್ ಇಷ್ಟು ಆಫರ್ ಮಾಡಿರೋದನ್ನ. ಆ ಆಫರ್ಗೆ ನಾವು ಒಪ್ಪಲಿಲ್ಲ. ಜಾಯಿಂಟ್ ಕಮಿಟಿ ಇಲ್ಲ, ಅದು ಭಾಳ ಕಡಿಮೆ ಆಗುತ್ತೆ. ಅದು ಸರ್ಕಾರಕ್ಕೆ ಹೋಲಿಸ್ಕೊಂಡ್ರೆ ಭಾಳ ಕಡಿಮೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಮಗೆ ಹೆಚ್ಚಿನ ಇದು ಪರ್ಸೆಂಟೇಜ್ ಕೊಡಬೇಕಾಗುತ್ತೆ ಅನ್ನೋ ಬೇಡಿಕೆ ನಾವು ಮುಂದೆ ಇಟ್ವಿ. ಅದಕ್ಕೆ ಅಷ್ಟಕ್ಕೆ ಮಾತುಕತೆ ಮುಗೀತದು. ಏನು ಹೇಳಿ ನಾವು ಅದಕ್ಕೆ 15% ಅವರೇ ಸರ್ಕಾರ ಆದೇಶ ತಂದಿದ್ದು ಮ್ಯಾನೇಜ್ಮೆಂಟೇನೆ.
ನೆಡ್ಡೆ ಹೋಗಿ ವಿತಿನ್ 24 ಅವರ್ ತೊಗೊಂಬಂದಿದ್ದಾರೆ. ಓಕೆ. ನಮ್ಮದು ಮೀಟಿಂಗ್ ಆಗಿದ್ದು 15 ಮೀಟಿಂಗ್ ಆಯ್ತದು. 16ಕ್ಕೆ ಅವ್ರು ಲೆಟರ್ ಹೋಯಿತು, 17ಕ್ಕೆ ಸರ್ಕಾರದ ಆದೇಶ ಹೊರಟಿದೆ. 18ಕ್ಕೆ ನಾವು ಅದನ್ನು ತಕರಾರು ಮಾಡಿದ್ವಿ ಜಾಯಿಂಟ್ ಕಮಿಟಿಯಿಂದ. ಅದು ಸರಿ ಇಲ್ಲ, ಅದು ಮಾಡೋದು ನಾಳೆ ಯಾರೋ ತೊಂದರೆ ಆಗುತ್ತೆ ಅಂತೇಳಿ ಅದನ್ನು ನಾವು ಅವತ್ತೇ ಹೇಳ್ಬೇಕಾಯ್ತದನ್ನ. ನಾವು ಮ್ಯಾನೇಜ್ಮೆಂಟ್ ಇಲ್ಲ ಅದು ಅಂಡರ್ಸ್ಟುಡ್ ಇಂಪ್ಲೇಡ್ ಅಂತ ಹೇಳ್ಕೊಂಡ್ಬಂದಿದ್ದಾನೆ. ಹೌದಲ್ಲ, ಹೌದಾ? ಅರಿಯಸ್ ಬಗ್ಗೆ ಅವರು ನಿರಾಕರಣೆ ಮಾಡೇ ಇಲ್ಲ. ಯಾತಕ್ಕೆ ನಿರಾಕರಣೆ ಮಾಡಿಲ್ಲ ಹಂಗಾರೆ ಅವರು? ಜಾಯಿಂಟ್ ಕಮಿಟಿ ಮಾಡಿದ್ದು ನಿಜ, ಅದು ವೇತನ ಪರಿಷ್ಕರಣೆ ಆಗಿದ್ದು ನಿಜ. ನಾವು ಸೌಜನ್ಯದಿಂದ ಥ್ಯಾಂಕ್ಸ್ ಹಂಗಾರೆ ಏನವರು ಸರ್ಕಾರದ ಬೊಮ್ಮಾಯಿನವರು ಅವತ್ತೇನಾದ್ರು 2 ದಿವಸ ಕಳೆದೋಗಿದ್ರೆ ಚುನಾವಣೆ ಘೋಷಣೆ ಆಗ್ತಾ ಇತ್ತು. ಓಕೆ. ಚುನಾವಣೆ ಘೋಷಣೆ ಆಗಿದ್ರೆ ಮತ್ತೆ ಅದು 2 ತಿಂಗಳು ಕೊಡೋ ಫಂಡ್ ಬಂದಾಗ ಮಾತುಕತೆ ಮಾಡಕ್ಕೆ ಆಗ್ತಿರಲಿಲ್ಲ. ಸ್ಟ್ರೈಕ್ ಮಾಡಕ್ಕೆ ಬರ್ತಿರಲಿಲ್ಲ ನಮಗೆ. ಸ್ಟ್ರೈಕ್ ಮಾಡಕ್ಕೆ ಆಗ್ತಿಲ್ವಲ್ಲ, ಘೋಷಣೆ ಆದ್ಮೇಲೆ ಸ್ಟ್ರೈಕ್ ಮಾಡಕ್ಕಾಗ್ತಿರ್ಲಿಲ್ಲ. ಮತ್ತೆ ಅದಾದ್ಮೇಲೆ ಸರ್ಕಾರ ಯಾವ್ದು ಬರ್ತೀನಿ ಗೊತ್ತಿರಲಿಲ್ಲ. ಮತ್ತೆ ಮುಂದಕ್ಕಿಂತ 6 ತಿಂಗಳು ವರ್ಷ ಎಳ್ಕೊಂಡು ಹೋಗ್ತವೆ ಅಂತ ಪರಿಸ್ಥಿತಿ ಅದು. ಬೊಮ್ಮಾಯಿಯರ ಅವತ್ತು ಅವರು ಖುದ್ದಾಗಿ ಅವರೇ ನಿಂತು ಅದನ್ನ ಪರಿಷ್ಕರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಒಬ್ಬದು ಕೂಡ ಏನು ಮಾಡ್ಕೊಟ್ಟಲ್ಲ ಅದನ್ನ. ಅದಕ್ಕಾಗಿ ನಾವು ಸೌಜನ್ಯ ವ್ಯಕ್ತಪಡಿಸಿದ್ವಿ. ಹಂಗಾರೆ ಅದಕ್ಕೂ ಏನಂದ್ರೆ ನಾವು ಒಪ್ಪಿಲ್ಲ ಅನ್ಕೊಳ್ಳೋಕೆ ಒಂದು ಸೌಜನ್ಯ ವ್ಯಕ್ತಪಡಿಸುತ್ತಪ್ಪ. ಈಗ ಮ್ಯಾನೇಜ್ಮೆಂಟ್ಗೆ ಹೋಗಿ ಪೇಡನ್ನು ಕೊಟ್ಟಿಲ್ಲ ಅವ್ರಿಗೆ, ಥ್ಯಾಂಕ್ಸ್ ಹೇಳ್ಬೋದು. ಏನಂದ್ರೆ ಅನ್ಬು ಕುಮಾರ್ ಅವರು ಹೌದು ಕೂಡ ಅವತ್ತು ಅವರೇ ಖುದ್ದಾಗಿ ನಿಂತು ಮಾತುಕತೆ ಮಾಡಿ ಅಲ್ಲಿ ಹೋಗಿ ಓಡಾಡಿ ಗಿಡಾಡಿ ಎಲ್ಲ ಮಾಡೋದನ್ನ ಅವ್ರು ಪರಿಶ್ರಮ ಮಾಡಿದ್ದಕ್ಕಾದ್ರು ನಾವು ಥ್ಯಾಂಕ್ಸ್ ಹೇಳ್ಬೇಕಾ? ಬೊಮ್ಮಾಯಿ ಅವ್ರ ಸರ್ಕಾರಕ್ಕೆ ಪರಿಶ್ರಮ ಮಾಡಿದ್ದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾ? ಅಷ್ಟಕ್ಕಾಗಿದೆ ಅಷ್ಟೇ. ಈಗ ಅವರು ಬೊಮ್ಮಾಯಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನೀವು ಮಾಡಿ ಎಲ್ಲ ಓಕೆ ಮಾಡಿದ್ರಿ, ಬಟ್ ಅದು ಸ್ಯಾಂಕ್ಷನ್ ಆಗಿದ್ದು, ಅದಕ್ಕೆ ಅಧಿಕೃತ ಮುದ್ರೆ ಬಿದ್ದದ್ದು ಇವತ್ತಿನ ಸರ್ಕಾರ ಬಂದ ಮೇಲೆ ಅಲ್ವಾ? ಯಾವುದೇ ಇಲ್ಲ. ಹೌದು, ನಿಮ್ಮ 15% ನಾವು ಮಾಡಿದ್ದೀವಿ ಅಂತೇಳಿ ಸರ್ಕಾರ ವಿಧಾನಸಭಾ ಸಂಪುಟದಲ್ಲಿ ಓಕೆ ಮಾಡಿ ಕೊಟ್ಟಿದ್ದು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಬಂದಿಲ್ಲ. ಅವತ್ತು ಗೌರ್ಮೆಂಟ್ ಆರ್ಡರ್ ಬಂದ್ಬಿಟ್ಟಿದೆ. ಅದು 17 ಗೌರ್ಮೆಂಟ್ ಆರ್ಡರ್ ಬಂದ್ಬಿಟ್ಟಿದೆ. ಇವರು ಯಾರೋ ಸರ್ಕ್ಯುಲರ್ ಇಶ್ಯೂ ಮಾಡಿಬಿಟ್ಟಿದ್ದಾರೆ. ಯಾರೋ ನಮಗೆ ಮ್ಯಾನೇಜ್ಮೆಂಟ್ ಅವರು ಸರ್ಕ್ಯುಲರ್ ಇಶ್ಯೂ ಮಾಡಿ ಜಾರಿನೂ ತಂದ್ಬಿಟ್ರು. ಸರ್ಕಾರ ಏನಿಲ್ಲ ಅದು ನೋಡಿ 17/3 ಗೌರ್ಮೆಂಟ್ ಆರ್ಡರ್ ಬಂತಲ್ವಾ ನೋಡಿ. ಇವರು ನಮ್ಮ ಮ್ಯಾನೇಜ್ಮೆಂಟು ಯಾವ್ದು 28/3 ಇಶ್ಯೂ ಮಾಡಿಬಿಟ್ಟಿದ್ದಾರೆ. 28/3 ಆದೇಶ ಆಗಿತ್ತು. ಇನ್ನೂ ಅದು ಇದು ಬಂದಿರಲಿಲ್ಲ. ಯಾವುದೇ ಎಲೆಕ್ಷನ್ ನೋಡಿ. ಅದರಲ್ಲಿ ನೀವು ಅರಿಯಸ್ ಅಮೌಂಟ್ ಮೆನ್ಷನ್ ಮಾಡಲಿಲ್ವಾ? ಅದು ತಪ್ಪಾಯ್ತಾ? ಅದನ್ನೇ ತಪ್ಪ. ನಮಗೂ ಅವ್ರಿಗೆ ಇರೋದು ವಿರೋಧಾಭಾಸ ಇರೋದು ಅದರೊಳಗೆ. ನೀವು ಹಳೆ ಅಗ್ರಿಮೆಂಟ್ ಕಾಪೀಸ್ ಎಲ್ಲ ತೋರಿಸ್ಬೋಯ್ತಲ್ಲ ಅವ್ರಿಗೆ? ಕೊಟ್ಟಿದ್ದೀವಲ್ಲ, ರೇಟಿಂಗ್ ಎಲ್ಲ ಕೊಟ್ಟಿದ್ದೀವಲ್ಲ. ಕಾಪೀಸ್ ಎಲ್ಲ ಕೊಟ್ಬಿಟ್ಟಿದ್ವಿ. ಯಾರಿಗೆ? ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ, ಮಾತುಗಳು ಕೊಟ್ಟಿದ್ದೀವಿ. ಈ ಸರ್ಕ್ಯುಲರ್ ಎಲ್ಲ ಅವರು ರಿಟೈರ್ಡ್ ಎಂಪ್ಲಾಯೀಸ್ಗೆ ಯಾರು 20 28 23ವರೆಗೆ ಯಾರು ರಿಟೈರ್ ಆಗಿದ್ರು ಅವ್ರಿಗೆ ಈ 15% ವೇತನ ಅವ್ರಿಗೆ ಎಕ್ಸ್ಟೆಂಡ್ ಮಾಡಿರಲಿಲ್ಲ, ಮಾಡಿರಲಿಲ್ಲ. ಅದು ಕೂಡ ನಾವು ಲೆಟರ್ ಬರ್ದದನ್ನ ನಾವು ಇನ್ನೊಂದು ರಚನೆ ಮಾಡ್ಕೊಳೋದನ್ನ ಅದು ಕೂಡ ಕೊಟ್ಟಿದ್ದಾರೆ. ಯಾರು ಸರ್ಕಾರನೇ 20 28 23ವರೆಗೆ ಯಾರು ನಿವೃತ್ತರಾಗಿದ್ರು ಅವ್ರಿಗೆಲ್ರಿಗೂ 15% ಏನು ವೇತನ ಪರಿಷ್ಕರಣೆ ಆಯ್ತದೋ ಅದನ್ನು ಅವ್ರಿಗೆ ಅನ್ವಯಿಸಿ ಅವ್ರಿಗೆ ಅದರ ಗ್ರಾಚ್ಯುಟಿನಲ್ಲಿ ವ್ಯತ್ಯಾಸಗಳನ್ನ ಅವ್ರು ಕೊಟ್ಟಿದಾರಲ್ಲ. ಕೊಟ್ಟಿದ್ಮೇಲೆ ನಾನು ಪಟ್ಟೆ ಕೇಳ್ತೀನಿ. ಈ ಹಂಗಾರೆ ಅವ್ರಿಗೆ ನೀವು 1/3/23 ಅಂದರೆ ರಿಟೈರ್ ಆಗಿರೋ ಎಂಪ್ಲಾಯೀಸ್ಗಳಿಗೆ ಅದನ್ನ ಎಕ್ಸ್ಟೆಂಡ್ ಯಾಕೆ ಮಾಡಿದ್ರಿ? ಸರಿ, ಬರ್ತಾ ಇರಲಿಲ್ವಲ್ಲ, ಮಾಡಕ್ಕೆ ಬರ್ತಾ ಇಲ್ಲ. ಒಪ್ಕೊಳ್ಳೋಣ ಈ ಮಾತು. ಸರಿ, ಈಗ ಎಂಪ್ಲಾಯ್ಗೆ ಥರ ಫುಲ್ ಗೊಂದಲ. ಯಾಕಂದರೆ ಇಲ್ಲಿವರೆಗೂ ಸತ್ಯ ಗೊತ್ತಿದ್ದಿಲ್ಲ ಎಂಪ್ಲಾಯ್ಗೆ, ಅಂದರೆ ನೌಕರಿಗೆ ಗೊತ್ತಿಲ್ಲ ಒಳಗಡೆ ಏನಾಗಿದೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಈಗೇನಾಗಿದೆ, ಎಲ್ಲ ಮಾಧ್ಯಮ ಭಾಳ ಫಾಸ್ಟ್ ಇದೆ, ಏನಾಗಿದೆ ಅನ್ನೋದು ಎಲ್ಲ ಥರ ಸೋರಿಕೆ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಈಗ 23 ಮಾಡಿರೋದನ್ನು 27ಕ್ಕೆ ಮಾಡ್ತಾರಾ ವೇತನ ಪರಿಷ್ಕರಣೆನ? 27 ಅಥವಾ 28ಕ್ಕೆ ಮಾಡ್ತಾರಾ? ಇವಾಗ ನೀವು ಮಾಡಿಸ್ತೀರಾ ಹೇಗೆ? ಇಲ್ಲ, ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಈ 38 ತಿಂಗಳು ಪ್ಲಸ್ ಈಗ ಈ ಅವಧಿಗೆ ಅಗ್ರಿಮೆಂಟ್ ಆಗಬೇಕಾದಂಥ ಅವಧಿ ಏನು 18-20 ತಿಂಗಳು ಬರುತ್ತೆ ನಿಮಗೆ, ಈ ಅವಧಿಯ ಅರಿಯಸ್ ಅಮೌಂಟನ್ನು ತಗೋತೀರಾ ಅನ್ನೋದು ಪ್ರಶ್ನೆ. ವಾಟ್ ನೆಕ್ಸ್ಟ್? ನಿಮ್ಮ ಮುಂದಿನ ನಡೆ ಏನು? ನಾನು ಸ್ಪಷ್ಟ ಎಲ್ಲ ಮೊದಲಿಂದ ಹೇಳ್ಕೊಂಡು ಬಂದಿದ್ದೀನಿ. ಏನು ಹೇಳಿ, ಯಾವುದೇ ಕಾರಣಕ್ಕೂ ಅವರು ಅರಿಯಸ್ನ ನಿರಾಕರಣೆ ಮಾಡೋದಕ್ಕೆ ಬರಲ್ಲ. ಒಂದು, ಅವ್ರು ಸರ್ಕಾರಿ ಆದೇಶದ ಪ್ರಕಾರನೇ ಮಾಡೋಕ್ಕೆ ಬರಲ್ಲ. ಅವ್ರು ಸರ್ಕಾರಿ ಆದೇಶದಲ್ಲೇ 17/23 ಇಶ್ಯೂ ಮಾಡಿದ ಸರ್ಕಾರಿ ಆದೇಶದಲ್ಲಿ ಶ್ರೀನಿವಾಸ ಮೂರ್ತಿ ಕಮಿಟಿಗೆ ಜವಾಬ್ದಾರಿ ಕೊಟ್ಟಿರೋದೇ ವೇತನ ಬಾಕಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತೇಳಿ. ಎಷ್ಟು ಅಂತ ಫಸ್ಟ್ ಅಷ್ಟೇ ಬರ್ತದೆ ಬರೋದು, ಅರಿಯರ್ಸ್ ಕೊಡಬೇಡಿ ಅಂತ ಹೇಳಿಲ್ಲ. ಕಮಿಟಿಗೆ ರೆಫರ್ ಮಾಡಿದೆ. ಅರಿಯರ್ಸ್ ಕೊಡೋದಕ್ಕೋಸ್ಕರನೇ ಆ ಕಮಿಟಿನ ಮಾಡಿರೋದು. ಕಮಿಟಿ ವರದಿ ಕೊಡಬೇಕಾಗಿರೋದೆ ಅರಿಯರ್ಸ್ ಬಗ್ಗೆ. ನನ್ನೇ ಅದರಿಂದ 38 ತಿಂಗಳು ಅರಿಯರ್ಸು ಕೊಡೋಕ್ಕೆ ಬರಲ್ಲ ಅಂದ್ರೂ ಕೂಡ
ಅದನ್ನು ಅವ್ರಿಗೆ ಬೂಮರಂಗ್ ಆಗುತ್ತೆ. ಅದು ಅವ್ರ ಆರ್ಡ್ರನ್ನ ಮತ್ತೆ ನಾವು ಓದಿ ಕನ್ವಿನ್ಸ್ ಮಾಡ್ತು ಅಂದರೆ ಅದೇ ಆರ್ಡ್ರ್ ಅವ್ರಿಗೆ ಬೂಮರಂಗ್ ಆಗುತ್ತೆ, ತಿರುಗುಬಣ ಆಗುತ್ತೆ, ಸರ್ಕಾರಕ್ಕೆ ಖಂಡಿತವಾಗಿ ಆಗುತ್ತೆ. ಅದ್ರಲ್ಲಿ ಆ ಆರ್ಡ್ರ್ ಓದ್ತಾ ಹೋದ್ರೆ ಅದರೊಳಗಡೆ ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನೀವು ನಿಮ್ಮ ನೌಕರಿಗೆಲ್ಲ ತಿಳಿಸ್ಬೇಕಲ್ಲ ನೀವು ಮತ್ತೆ ಈಗ ಮತ್ತೆ ನಾಳೆ ಮೀಟಿಂಗ್ ಕರಿತಿದ್ದೀವಿ, ಅದೆಲ್ಲ ಮತ್ತೆ ನಾಳೆ ಹೋಗ್ತದೆ. ಇವತ್ತು ನೀವು ನಾನೇ ಹೇಳ್ತಾ ಇದ್ದೀನಿ, ಈಗ ಅದಕ್ಕೂ ಹೋಗುತ್ತೆ, ನಿಮ್ಮ ಚಾನಲ್ ಮುಂದೆ ಹೋಗುತ್ತೆ ಅದನ್ನು. ನಾವು ಅವ್ರು ಒಂದು ವಾರದಲ್ಲಿ ಕರಿತೀವಿ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್. ಇವಾಗ ಯಾತಕ್ಕೆ ಅದು ಆಯಿತು ಅಂದರೆ ನಾವು ಯಾವಾಗ ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಎಲ್ಲ ವಿಷಯ ಹೇಳಿದ್ವಿ, ಅವ್ರಿಗೂ ಸ್ವಲ್ಪ ಅರ್ಥ ಆಗಿರುತ್ತೆ, ಚೀಫ್ ಮಿನಿಸ್ಟರ್ಗಾಗಲಿ ಅಧಿಕಾರಿಗಳಿಗೆ ಅರ್ಥ ಆಗಿರುತ್ತೆ. ಅವ್ರು ಏನು ಮಾಡಿದ್ರು, ಆಯ್ತಪ್ಪ ಇನ್ನೊಮ್ಮೆ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು. ಯಾತಕ್ಕೆ ಹೇಳಿದ್ರು, ನಾವು ಹೇಳಿದವ್ರಿಗೆ ಸ್ವಲ್ಪ ಅರ್ಥ ಆಗಿರ್ಬೋದು, ಏನೇಳಿ ಅವರು ಮನವರಿಕೆ ಆಗಿರ್ಬೋದು. ನಾವು ಹೇಳೋ ಮಾತುಗಳು ಕೂಡ ಅವರು ಹೇಳೋದ್ರಲ್ಲಿ ಕೆಲವು ಸತ್ಯ ಇದೆ, ಅವರಲ್ಲೂ ಕೆಲವು ತಿಳಿದಿದೆ ಅನ್ನೋದು ಅವ್ರಿಗೆ ಅರಿವಾಗಿರ್ಬೋದು ಚೀಫ್ ಮಿನಿಸ್ಟರ್ಗೆ. ಸರಿ, ಚೀಫ್ ಮಿನಿಸ್ಟರ್ ಅರಿವು ಆಗಬೇಕು, ತಿಳುವಳಿಕೆ ಖಂಡಿತವಾಗಿ. ಈಗ ಸುಮ್ಮನೆ ಏನು ಓದ್ಕೊಂಡ್ಬಂದ್ರೆ ಅಂತ ಗೊತ್ತಿಲ್ಲ. ಅವರು ಒನ್ ಆಫ್ ದ ಎಜುಕೇಟೆಡ್ ಲಾಯರು, ಆಮೇಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿದಂತ ಹಣಕಾಸು ಸಚಿವರು ಕೂಡ ಹೌದು. ಸುಮಾರು ಮಾಜಿ ಸಾರಿಗೆ ಮಂತ್ರಿ ಕೂಡ ಹೌದು, ಮಾಜಿ ಉಪಮುಖ್ಯಮಂತ್ರಿ ಹೌದು, ಮುಖ್ಯಮಂತ್ರಿ. ಇದಕ್ಕೂ ಮುಂಚೆ ನೀವು ಸುಮಾರು ಅಗ್ರಿಮೆಂಟ್ ಮಾಡಿದ್ರೆ ಎಲ್ಲವೂ ಅವ್ರಿಗೆ ಗೊತ್ತಿರೋ ಥರದ್ದೇನಿಲ್ಲ. ಯಾಕಂದ್ರೆ ಅವ್ರದ್ದು ಒಂದು ಜನಪ್ರಿಯ ಯೋಜನೆ, ಶಕ್ತಿ ಯೋಜನೆ ಕೂಡ ಅವರ ಅನುಸರಣೆ ಮಾಡಿದ್ದಾರೆ, ಅವ್ರದೇ ಒಂದು ಪ್ಲಾನ್ ಅದು. ಸೊ ಅದರಲ್ಲಿ ಹೋಗ್ತಾ ಇರೋಂಥದ್ದು ಎಲ್ಲ ಮಾಹಿತಿ ಇದೇ ಇರುತ್ತೆ. ಸೊ ಇಲ್ಲಿ ಯಾರು ಕಾರಣ ಇದಕ್ಕೆ, ಈ ಗೊಂದಲಕ್ಕೆ ಅನ್ನೋದು ಅರ್ಥ ಆಗ್ತಿಲ್ಲ. ಈ ಗೊಂದಲ ಯಾವಾಗ ನಿವಾರಣೆ ಆಗ್ಬೋದು ಸರ್? ಕೊನೆ ಪ್ರಶ್ನೆ ಅನ್ನೋದು ಸರ್. ಗೊಂದಲ ಇಲ್ಲ, ಮುಂದಿನ ಒಂದು ಸಭೆಯಲ್ಲಿ ಗೊಂದಲ ನಿವಾರಣೆ ಖಂಡಿತ ಆಗುತ್ತೆ. ಯಾವತ್ತು ಗೊಂದಲ? ಮುಂದಿನ ಸಭೆ ಯಾವತ್ತಾಗುತ್ತೆ? ಅದು ಚೀಫ್ ಮಿನಿಸ್ಟರ್ ಒಂದು ವಾರ ಕರೀತೀವಿ ಅಂತ ಹೇಳಿದ್ದಾರೆ. ಒಂದು ವಾರದ ಮೇಲೆ ಒಂದು ವಾರ ಕರೀತಾರೆ. ಕರೀದೆ ಹೋದ್ರೆ ಮತ್ತೆ ಅದು ಕರೀದೇ ಇಲ್ಲ ಅಂತಂದ್ರೆ ಮತ್ತೆ ನಾವಂತೂ ಒಂದು ಡಿಸಿಷನ್ ಬರಬೇಕಾಗುತ್ತೆ, ಜಾಯಿಂಟ್ ಕಮಿಟಿ ಬರಬೇಕಾಗುತ್ತೆ. ಮಹಾಮಂಡಳಿ ಅಲ್ಲೇ ನಾವು ಮಹಾಮಂಡಳಿ ನಾಳೆ ಲಾಸ್ಟ್ ನಿಮಗೆಲ್ಲ ಗೊತ್ತಿರ್ಬೋದು, ಮಾಹಿತಿಗೆಲ್ಲ ಕೊಟ್ಟಿದ್ದೀವಿ, ಮೀಡಿಯಾಗೆಲ್ಲ ಕೊಟ್ಟಿದ್ದೀವಿ, ಪೇಪರೆಲ್ಲ ಬಂದಿದೆ. ಅದು ನಾವು ಕಳೆದ 22 ವಾರಲ್ಲಿ ನಮ್ದೊಂದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗು ನಾವು ಮಾಡಿದ್ವಿ ಹುಬ್ಳಿನಲ್ಲಿ. ಅಲ್ಲೂ ಕೂಡ ಸಹಸ್ರ ನೌಕರರು ಬಂದು ಸೇರಿದ್ರಲ್ಲಿ ನಾವೊಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡಿದ್ವಿ. ನಮ್ಗೆ ಎರಡು ನಿಮ್ಮ ಜಂಟಿ ಕಮಿಟಿನ ಸೇರಿಸ್ಕೊಂಡು ತಗೊಂಡು ನಾವು ಅದ್ರಲ್ಲಿ ಭಾಗ ಆಗಿರೋದ್ರಿಂದ ನಾವು ಸದ್ಯಕ್ಕೆ ಅದು ಬಿಟ್ಟು ನಾವೇನು ಆಚೆ ಬಂದು ಮಾಡಕ್ ಬರಲ್ಲ. ನಾವು ಅಲ್ಲಿ ತಗೊಂಡು ನಿರ್ಧಾರ ಏನಂದ್ರೆ, ಈಗ 15/7/27 ಒಳಗಾಗಿ ನಮ್ಮ ರಾಜ್ಯ ಸರ್ಕಾರ ಜಂಟಿ ಕಮಿಟಿಯನ್ನು ಕರೆದು ಮಾತುಕತೆ ಮಾಡದೆ ಹೋದರೆ ಮಹಾಮಂಡಳಿ ಯಾವುದೋ ಒಂದು ನಿರ್ಧಾರಕ್ಕೆ ಬರ್ತದೆ ಅಂತ ಹೇಳಿದ್ದೀವಿ. ಈ ಜವಾಬ್ದಾರಿ ಜಂಟಿ ಕ್ರಿಯಾ ಸಮಿತಿ ಮೇಲೂ ಇದೆ ಜವಾಬ್ದಾರಿ, ಸರ್ಕಾರ ಮೇಲೂ ಜವಾಬ್ದಾರಿ ಇದೆ. ಅವ್ರು ಯಾರು ಜವಾಬ್ದಾರಿ ನಿಭಾಯಿಸ್ತಾ ಹೋದರೆ ನಾಳೆ ಮಹಾಮಂಡಳಿ ಏನಾರು ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ ಯಾಕಂದರೆ ಇದು ನಮ್ಮದು 60-70 ವರ್ಷಗಳಿಂದ ಕಾರ್ಮಿಕ ಪರವಾಗಿ ಹೋರಾಟ ಮಾಡ್ಕೊಂಡು ಮಹಾಮಂಡಳಿ ಇದು. ಕಾರ್ಮಿಕರನ್ನ ಯಾವುದೇ ಕಾರಣಕ್ಕೂ ಅವ್ರಿಗೆ ದ್ರೋಹ ಆಗೋದನ್ನು ಅಥವಾ ಅವ್ರಿಗೆ ವಂಚನೆ ಆಗೋದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದನ್ನು ಸ್ಪಷ್ಟವಾದ ನಿರ್ಧಾರನ ನಮ್ಮ ಶರ್ಮಾಜಿಯವರ ನೇತೃತ್ವದಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ಅದನ್ನು ಮುಂದೆ ಕೂಡ ನಾವು ತೆಗೆದುಕೊಳ್ತೀವಿ. ಮತ್ತು ಅವ್ರು ಏನು ಹೇಳ್ತೀವಿ ಅದನ್ನು ಮುಂದಿನ ಮೀಟಿಂಗ್ ಮಾಡೋದು ಖಂಡಿತವಾಗಿಯೂ ನಾವು CM ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡ್ತೀವಿ ಅಂತ ಭರವಸೆ ನನಗಂತೂ ಇದೆ. ಯಾಕೆಂದ್ರೆ ಅವರು ಅದು ಆತಲ್ಲಿ ಗೊತ್ತಿಲ್ಲ, ಅವ್ರು ಯಾವ ರೀತಿ ಅವ್ರಿಗೆ ಬ್ರೀಫ್ ಮಾಡಿದಾರೋ ಗೊತ್ತಿಲ್ಲ. ಅದನ್ನು ಮಾಡ್ಬೇಕಾದ್ರೂ ಕೂಡ ಅದು, ಯಾಕೆಂದ್ರೆ ಅದು ವಾದ ವಿವಾದಗಳಾಗಲಿಲ್ಲ. ಅವತ್ತು ವಾದ ಮಾಡೋಕೆ ನಾವು ನಿಂತ್ಕೊಂಡು ವಾದ ಮಾಡ್ಬೋದಾಗಿತ್ತು. ಏನು ಹೇಳಿ, ಅದು ಚರ್ಚೆ ಮಾಡ್ಬೇಕು, ಚರ್ಚೆ ಮಾಡ್ತೀವಿ. ಅದೇ ಚರ್ಚೆ ಅದು ವಿವಾದಕ್ಕೆ ಇವತ್ತದು ಪರಿವರ್ತನೆ ಆಗಿದೆ. ಏನು ಹೇಳಿ, ವಿವಾದ ಆಗ್ತಾ ಇದೆ. ಚರ್ಚೆ ಆಗಿದ್ದ ವಿಷಯ ಅವತ್ತದು ನಮಗೂ ಅದು ಶಾಕ್ ಆಗಿ ಬಂದು, ನಮಗೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಹೋಗಿದ್ದೇವೆ ಮೀಟಿಂಗ್ನಲ್ಲಿ, ಏನಾದ್ರು ಒಂದು ಒಳ್ಳೆಯ ಒಂದು ಸಿಹಿ ಸುದ್ದಿ ನಾವು ಕೇಳ್ತೀವಿ. ಸರ್ಕಾರ ಕೂಡ ಸರ್ಕಾರ ಮುಖ್ಯಮಂತ್ರಿಗಳು ಏಪ್ರಿಲ್ ತಿಂಗಳಲ್ಲಿ ಕೊಟ್ಟಂಥ ಭರವಸೆ ಮೇರೆಗೆ ಮುಖ್ಯಮಂತ್ರಿ ಏನಾದ್ರು ಒಂದು ಘೋಷಣೆ ಮಾಡ್ತಾರೆ, ಏನೋ ಆ ಕಡೆ ಏನೋ ಒಳ್ಳೇದಾಗುತ್ತೆ, ಏನೋ ಸ್ವಲ್ಪ ತಗೊಳ್ಳೋದ್ರಲ್ಲಿ ಎಲ್ಲ ಎಂಪ್ಲಾಯ್ಸು ಅದೇ ನಿರೀಕ್ಷೆಯಲ್ಲಿ ಇದ್ದರು. ನಾವು ಕೂಡ ಹಂಗೆ ಹೋಗಿದ್ದು. ಏನೋ ಒಂದು ಕೊಡೋ ತಗೊಳ್ಳೋದ್ರಲ್ಲಿ ಏನೋ ಇಷ್ಟು ಕೊಡ್ತಾರೆ, ಏನೋ ಒಂದು ವ್ಯಾಪಾರ ಆಗುತ್ತೆ, ಒಂದು ಒಳ್ಳೆ ಸ್ಥಿತಿ ಬಂದು ಹಂಗೆ ಅನ್ಕೊಂಡಿದ್ದು. ಅದನ್ನ ನಾವು ಕೂಡ ನಮ್ಗೆ ಕೂಡ ಶಾಕ್ ಇದು, ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಇದು ಅಂತಾರೆ. ಏನೋ ಸುನಾಮಿ ಬಂದಂಗೆ ಒಟ್ಟಲ್ಲಿ ಈಗ ಎಲ್ಲ ಆ್ಯಂಗಲಲ್ಲೂ ಈಗ ಬಲಿಪಶು ಆಗ್ತಾ ಇರೋದು ಸಾರಿಗೆ ನೌಕರರು. ಸೊ ಅವರ ಜೀವನ ಇಲ್ಲ, ಖಂಡಿತವಾಗಿಯೂ ಸಾರಿಗೆ ನೌಕರರಿಗೆ ಬಲಿಪಶು ಆಗೋದಕ್ಕೆ ನಾವಂತೂ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವತ್ತು ಅವರು ಈಗೆಲ್ಲ ಸಾಕೆಟ್ ಮೇಲೆ ಗೊತ್ತಿದೆ, ಮತ್ತೆ ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಸರ್ಕಾರ ನೌಕರು ಹಿಂಗೆ ಕೆಲಸ ಮಾಡ್ತಾರೆ, ನಮ್ಮ ನೌಕರು ಎಷ್ಟು ಕಷ್ಟಪಡ್ತಾರೆ ಗೊತ್ತಿರೋ ವಿಷಯನೇ ಹೇಳೋದಿಲ್ಲ. ಈಗ ನಿಮ್ಮ ಪ್ರಕಾರ ಟೋಟಲ್ ಆಗಿ ಈಗ ಸರ್ಕಾರ ಅತಿ ಶೀಘ್ರದಲ್ಲಿ ಮೀಟಿಂಗ್ ಕರೆದಿದ್ರೆ ನೀವು ಮುಂದಿನ ನಿರ್ಣಯ ತಗೋತೀರಾ? ಖಂಡಿತ ತಗೊಳ್ತೀವಿ ಸರ್. ಓಕೆ ಸದ್ಯಲ್ಲ ತಗೊಳ್ತೀವಿ. ಅದೇನಿಲ್ಲ, ಮತ್ತೆ ನಮ್ಮ ಜಾಯಿಂಟ್ ಕಮಿಟಿ ಮೀಟಿಂಗ್ ನಾಳೆ ಇದೆ, 4 ಗಂಟೆ ನಾನೇ ಕರೆದಿದ್ದೀನಿ, ಕನ್ವೀನರ್ ಆಗಿ ಕರೆದಿದ್ದೀನಿ. ಅದೇನೋ ಅಷ್ಟೊಳಗೆ ಬಂದು
ಒಂದು ನಾಳೆ ಅಂದರೆ ನೀವು ಹೇಳ್ತಿರೋದು ಸೋಮವಾರ ಡೇಟ್ ಆಗಿ ಎಷ್ಟಾಗುತ್ತೆ 14ನೇ ತಾರೀಕು ಆಗುತ್ತಲ್ವಾ ನಾಳೆ ಹಾಂ 14ನೇ ತಾರೀಕು 14/7/2025 ಕರೀತಾ ಇದ್ದೀವಿ. ಓಕೆ ಸರ್. ಸೊ ನೆಕ್ಸ್ಟ್ ಮೀಟಿಂಗ್ ಅಪ್ಡೇಟ್ನ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊತೀರಾ ಅಲ್ವಾ? ಮಾಡ್ಕೊಳ್ತೀವಿ, ಖಂಡಿತ ಮಾಡ್ಕೊಳ್ತೀವಿ. ಓಕೆ ಮಾಡ್ಕೊಳ್ತೀವಿ. ಮತ್ತೆ ಅದನ್ನ ಅದು ಸ್ಪಷ್ಟವಾಗಿ ಹೇಳ್ತೀವಿ. ಆಯ್ತು ಸರ್. ಈ ತುಂಬ ಜನ ಜಾಸ್ತಿ ಇಲ್ಲ. ಸೊ 24 ಗಂಟೆ ಕಳೆದ್ರೆ ಮುಂದಿನ ದಿನ ನಿಮ್ಮ ಒಂದು ನಡೆ ಏನಂತ ಗೊತ್ತಾಗುತ್ತೆ. ಸೊ ನೋಡೋಣ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಕಾರ್ಮಿಕರ ಪರವಾಗಿರುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ಓಕೆ ಸರ್. ಕಾರ್ಮಿಕರ ಪರವಾಗಿ ಖಂಡಿತವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಕಾರ್ಮಿಕರ ಪರವಾಗಿದ್ದರೆ ಕಾರ್ಮಿಕ ಸಂಘಟನೆ ಉಳಿಯೋದು. ಹೌದು. ಓಕೆ. ಖಂಡಿತವಾಗಿ ಕಾರ್ಮಿಕ ಪರವಾಗಿರುತ್ತೆ. ಕಾರ್ಮಿಕ ಪರವಾದ ನಿರ್ದಿಷ್ಟವಾದ ನಿಧಾನ ತೆಗೆದುಕೊಳ್ತೀವಿ. ಅದಕ್ಕೆ ನಾವು ಯಾವುದು ಕೂಡ ಸರ್ಕಾರದ ಯಾವುದೇ ಇದಕ್ಕೂ ಕೂಡ ನಾವು ಬಗ್ಗೋದಿಲ್ಲ. ನಾವು ಖಂಡಿತವಾಗಿ ಅವ್ರನ್ನ ಹಿತರಕ್ಷಣೆ ಮಾಡ್ತೀವಿ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳ್ತೀವಿ. ಓಕೆ ಸರ್, ಆಯಿತು. ಸೊ ಮುಂದಿನ ಅಪ್ಡೇಟ್ಗೋಸ್ಕರ ನಿಮಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು.